ಎಸ್ ಕೆ ಭರತನಾಟ್ಯ ಕೇಂದ್ರ ತಾಳಿಕೋಟೆ ಹಾಗೂ ಶ್ರೀ ವಿಶ್ವಜ್ಯೋತಿ ನವೋದಯ ತರಬೇತಿ ಕೇಂದ್ರ ತಾಳಿಕೋಟೆಯ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳ ಕಾಲ ಸಾಂಸ್ಕೃತಿಕ ಒಂದು ವೈಭವವನ್ನ ಈ ವೇದಿಕೆ ಮೇಲೆ ಮಾಡಿಸ್ತಾ ಇದ್ದೀವಿ. ಈಗ ಸಂತನೆಂದರೆ ಯಾರು ಅನ್ನುವಂತಹ ಹಾಡಿಗೆ ಭರತನಾಟ್ಯವನ್ನ ಮಾಡಲಿದ್ದಾರೆ ಎಸ್ ಕೆ ಭರತನಾಟ್ಯ ಕೇಂದ್ರ ತಾಳಿಕೋಟೆ ಹಾಗೂ ವಿಶ್ವಜ್ಯೋತಿ ನವೋದಯ ತರಬೇತಿ ಕೇಂದ್ರದ ವಿದ್ಯಾರ್ಥಿನಿಯರು. ಅದಾದ ಮೇಲೆ ಭಕ್ತಿ ಎಂಬ ಪ್ರಣತಿಯ ಮೇಲೆ ಅನ್ನುವಂತ ವಚನ ರೂಪಕ ಮಾಡಲಿದ್ದಾರೆ. ತದನಂತರದಲ್ಲಿ ಶಿವ ತಾಂಡವ ನೃತ್ಯವನ್ನ ಮಾಡುವ ಮೂಲಕ ಈ ವೇದಿಕೆಗೆ ವಿದಾಯವನ್ನ ಹೇಳಲಿದ್ದಾರೆ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, 100 ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, 100 ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ. ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ. ಸಂತನೆಂದರೆ ಯೋಗಿ. ಬೆಳಕನಹಳ್ಳಿಯಲ್ಲಿ ಕೂಡಿದಂಥ ಜನ ಎಂಥವರು ಈ ಕಾರ್ಯಕ್ರಮವನ್ನು ಕೇಳಿ ಬಂದಿರ್ತಾರೆ ಅಂತಂದ್ರೆ, ಬಹುತೇಕ ಇದರೊಳಗೆ ಅರ್ಧ ಭಾಗದ ಜನ ಈ ಪದ್ಯವನ್ನು ಮುಖೋದ್ಘಾತ ಮಾಡಿಕೊಂಡವರು ಇದ್ದೀರಿ. ಇದರಲ್ಲಿ ಇನ್ನರ್ಧ ಭಾಗದ ಜನ ಪ್ರಕ್ರಿಯಾಬದ್ಧವಾಗಿ ಬಿಡಿಸುವಂತಹ ಶಕ್ತಿ ಸಾಮಂತರಿದ್ದೀರಿ. ಶ್ರುತಿ ಶ್ರಾವ್ಯಗಳನ್ನು ಹಾಡುವಂತಹ ಒಗರಣಾಳದಿಂದ ಬಂದಂತಹ ಎಲ್ಲ ಭಜನಾ ಕಲಾವಿದರಿದ್ದೀರಿ. ವಿಶೇಷವಾಗಿ ವೇದಿಕೆ ಮೇಲೆ ಆಶೀನರಾದಂತಹ ಬಸವರಾಜ ಅಪ್ಪಂಗಳ ಚರಣಾರವಿಂದಗಳನ್ನೇ ಮೊದಲುಗೊಂಡು
ಇವತ್ತಿನ ದಿವಸ ಮಧ್ಯಾಹ್ನದ ವೇದಿಕೆ ದಿವ್ಯ ಗಣಾಧ್ಯಕ್ಷತೆಯನ್ನು ವಹಿಸಿದಂತಹ ಕರಿಬಸಪ್ಪ ಗುರೂಜಿ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಇವರೆಲ್ಲ ಎಂಥವ್ರು ಅಂತಂದ್ರೆ ಪ್ರಕರಣ ಪಂಡಿತರಾಗಿ ಬಹುತರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರಗಳನ್ನ ಬಹುತೇಕ ಇವತ್ತು ಮಧ್ಯಾಹ್ನದಲ್ಲಿ ನಿಮಗೊಬ್ರು ಹೊಸ ಮುಖ ಪರಿಚಯ ಆಗ್ಬೋದು ಅಂದ್ಕೊಂತೇನೆ. ಕರಿಬಸಪ್ಪ ಗುರೂಜಿ ಅವರು ಎಸ್ ವ್ಯಾಸ್ ಎಂಬಂತ ಗುರುಕುಲದಿಂದ ಆಗಮಿಸಿ ಬಹುತೇಕ ಶ್ರುತಿ ಮತಗಳನ್ನು ಅತ್ಯಂತ ಶ್ರುತಿಬದ್ಧವಾಗಿ ಹಾಡುವುದನ್ನೇ ಮೊದಲು ಮಾಡಿಕೊಂಡು ಕವಿತಾ ರಚನೆ, ಒಳ್ಳೆಯ ಕಾವ್ಯ ಶೈಲಿಗಳು, ಉಪನಿಷತ್ತು ವಾಕ್ಯಗಳ ಮೇಲೆ ಅತ್ಯಂತ ಸುಲಲಿತವಾಗಿ ಕನ್ನಡದಲ್ಲಿ ಬರೆದವರನ್ನು ಅರ್ಥೈಸುವಂತ ಪದ್ಧತಿಗೆ ಸಿದ್ಧಹಸ್ತರು ಯಾರಾದರೂ ಇದ್ರೆ ಅವತ್ತು ಕರಿಬಸಪ್ಪ ಗುರೂಜಿಗಳು ಅಂತ ನೀವೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ನಮಸ್ಕಾರ ಸಲ್ಲಿಸಬೇಕಾಗ್ತದೆ. ಅಂತ ಮಹಾನುಭಾವರು ಈ ಕಾರ್ಯಕ್ರಮದಲ್ಲಿ ಕೂತೀರಿ. ಪದ್ಯವನ್ನ ಆಯ್ಕೊಂಡದ್ದು ಬಹಳ ದೊಡ್ಡ ಪದ್ಯ ಮತ್ತು ವಿಶೇಷವಾಗಿ ಪದ್ಯದ ಪ್ರಾರಂಭದ ಮುನ್ನ ಒಂದು ಮಾತನ್ನ ಹೇಳ್ತೇನೆ. ಈ ಒಂದು ನಿಮ್ ಕಡೆ ಒಂದು ಬಂಗಾರದ ಉಂಗುರನೋ ಅಥವಾ ಏನೋ ಒಂದು ಉತ್ತಮವಾದಂತ ಬಂಗಾರ ಸರಣೋ ಇತ್ತು ಅಂದ್ರೆ ಅದು ಬಂಗಾರದ್ದು ಅಂತ ಗೊತ್ತಾಗಿತ್ತು ಅಂದ್ರೆ ಅದನ್ನ ಜೋಪಾನವಾಗಿ ಇಟ್ಕೊಂತೀರಿ, ನಿಮ್ಮ ಜೊತೆಗೆ ಅದು ಇರ್ತದೆ. ಅದು ಏನೋ ಆ ಬಂಗಾರದ ಬೆಲೆನೇ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಆ ವಸ್ತುವನ್ನು ನೀವು ಕಳೆದುಕೊಳ್ಳುವಂತ ಸಂಭವ ಇರ್ತದೆ. ಅದಕ್ಕಾಗಿ ಇವತ್ತು ವಿಚಾರಕ್ಕಾಗಿ ಇಟ್ಟುಕೊಂಡಂತಹ ಪದ್ಯ ಬಹುತರವಾಗಿ ಪೂರ್ವ ಪ್ರವಚನದಲ್ಲಿ ಸರಿಸಿದ್ದಾರೆ. ಅದಕ್ಕೆ ನಾನು ಸಮಯ ಕಳೆಯುವುದಿಲ್ಲ, ನೇರವಾಗಿ ವಿಷಯದಲ್ಲಿ ಬರ್ತೇನೆ. ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾದಂತಹ ಅವರದೇ ಸ್ವತಂತ್ರ ಕೃತಿಯಿಂದ ಎನಿಸಿದಂತಹ ಕೈವಲ್ ಪದ್ಧತಿ ಗ್ರಂಥವೇ 3ನೇ ಪದ್ಯವನ್ನ ಆಚರಿಸಿಕೊಂಡು ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಮುನ್ನ ಸ್ವಲ್ಪ ಶಿವಹಾವಲೋಕನ ಮಾಡ್ಕೊಂಡು ಪದ್ಯಕ್ಕೆ ಬರ್ತೇನೆ. ಯಾಕಂದ್ರೆ ಶಿವಹಾವಲೋಕನ ಮಾಡದೆ ಪದ್ಯದಲ್ಲಿ ಬಂದ್ಬಿಟ್ರೆ ಆ ಪದ್ಯವು ನಿಮಗೆ ಅವಗತವಾಗದೆ ಹೋಗ್ಬೋದು. ಅದಕ್ಕಾಗಿ ಒಂದಿಷ್ಟು ಸಿಂಹಾವಲೋಕನವನ್ನು ಮಾಡ್ಕೊಂಡು ಬರ್ತೇನೆ. ಬಹುತೇಕ ಮೊದಲಿನ 4 ಸ್ಥಳಗಳನ್ನು ದಾಟಿ 5ನೇ ಸ್ಥಳದಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಪೂರ್ವ ತಯಾರಿಯಾಗಿ ಒಬ್ಬ ಮಹಾನುಭಾವ ಅಲ್ಲಿ ಬಹಳ ಚಂದ ಕೊಡ್ತಾರೆ. ಜ್ಞಾನ ವೈರಾಗ್ಯೋಪರತಿಗಳೆಂಬುವನು ಸಂಧಾನಿಸುತ್ತೀರಿ. ಏತಮ ನೀವೆಲ್ಲ ಹಾರ್ಮೋನಿಯಂ ಬಾರಿಸೋರು ಅಂತ ನೀವು ಬರೀ ಬಾರಿಸೋ ಅಷ್ಟೇ ಲೆಕ್ಕ ಕೊಡ್ತೀರಿ. ಆನಂತರ ಏನಾದ್ರು ಮಾತಾಡ್ಕೊಂಡಿರ್ತೀರಿ. ಜೀವನದಲ್ಲಿ ಎಷ್ಟು ವರ್ಷ ಬಾರಿಸಿದ್ರು ಏನೋ ಆಗೋದು, ಚಂದಂಗೆ ಕೇಳಾಕ್ತಾರೆ ಇವರು. ನೋಡಮ್ಮ ಏನ್ ಹೇಳ್ತಾ ಇದ್ದೇನೆ, ಸಂಧಾನಿಸುತ್ತೀರಿ. ಏನ್ ಶಬ್ದ ಹೇಳಿ ಒಂದ್ಸಲ ನೋಡೋಣ, ಎಲ್ಲರೂ ಜೋರ ಹೇಳಿ ನೋಡೋಣ. ಸಂಧಾನಿಸುತ್ತೀರಿ. ಸಂಧಾನಿಸುತ್ತೀರಿ ಅಂದ್ರೆ ಅದರ ಮೇಲೆ ಅಭ್ಯಾಸವನ್ನು ಮಾಡುತ್ತಾ ಇದ್ದರೆ. ಸಂಧಾನಿಸುತ್ತೀರಿ ಅಂದ್ರೆ ಏನು, ಯಾವುದೇ ಒಂದು ವಸ್ತುವನ್ನು ಈಗ ಈ ಹಿಟ್ಟು ನಾಡ್ತೀವಿ, ಆ ಹಿಟ್ಟು ಹಿಂಗೆ ಬಡ ಬಡ ಹಿಂಗೆ ನಾದಿಕೊಂಡು ಹಿಂಗೆ ರೊಟ್ಟಿ ಬರ್ತದೋ ಏನೋ ಸ್ವಲ್ಪ ನೆನೆತನಕ ಇಡಬೇಕು. ಅದಕ್ಕೆ ಹೇಳ್ರಿ ಬಡ ಬಡ ಇನ್ನ ನನಗೆ ದನ ಆಗ್ತದೆ ಅಂದ್ರೆ ಆ ನಾದಿದ ಹಿಟ್ಟು ನೆನೆದ ನಂತರ ರೊಟ್ಟಿ ಹೆಂಗ ಬರ್ತತೋ ಹಂಗ ಗುರುಪದೇಶದಿಂದ ಬಂದಂಥ ವಾಕ್ಯಗಳನ್ನ ನೀವು ಅನುಸಂಧಾನವನ್ನದೈದರೆ ಮಾತ್ರ ಅದು ಯಾವಾಗ ನಿಮಗೆ ಲಾಭ ಆಗ್ತದೆ, ಯಾವಾಗ ನಿಮಗೆ ಅದರದ್ದು ನಿಮಗೆ ರುಚಿ ಗೊತ್ತಾಗುತ್ತೆ ಅಂದ್ರೆ ಈಗ ಒಂದು ಅಡಿಕೆ ಇಲ್ಲೇನೋ ಒಂದು ನನಗೊಂದಿಷ್ಟು ಇಲ್ಲೇ ಇವನ್ ಇಟ್ಟಿದ್ದಾರೆ, ಏನೋ ಇವು ಏಲಕ್ಕಿ ಇಟ್ಟಿದ್ದಾರೆ, ಇವನು ಹಿಂಗೆ ಗುಳಿಗೆ ತಗೊಂಡು ನುಂಗಿದವ್ರಗತ್ತೆ ನುಂಗಿದ್ರೆ ನನಗೆ ಅದ್ರ ಖುಷಿ ಆಕತ್ತಂತೀರೋ ಏನ್ ತಿನ್ಬೇಕಾಕತ್ತಂತೀರೋ? ಬಡ ಬಡ ಹೇಳ್ಬೇಕು. ಅಂದ್ರೆ ದವಡೆಯಲ್ಲಿ ಹಾಕೊಂಡು ಏಲಕ್ಕಿ ಕಾಳನ್ನ ನಾನು ಹೀಗೆ ಅವುಗಳನ್ನ ಮೆಲುಕು ಹಾಕಿದ್ರೆ ಹೆಂಗದ ರುಚಿ ಬರುತ್ತೇನೋ ಹಾಗೆ ಮುಂದೆ ಹೇಳುವ ಶಾಸ್ತ್ರವನ್ನ ನಿಮ್ಮ ಬದುಕಿನಲ್ಲಿ ನೀವು ಜೊತೆಗೂಡಿಸಿಕೊಂಡು ಹೊಸದಾಗೆ ಅದರ ಫಲ ನಿಮಗೆ ಸಿಗುತ್ತದೆ. ಸಂಧಾನಿಸುತ್ತೀರಿ. ಯಾಕೆ ಇಷ್ಟು ವರ್ಷದಿಂದ ಹಿಂದೆ ಆಚಾರ್ಯೋತ್ತಮರಾದಂಥ ಸಿದ್ಧಾರೂಢಪ್ಪಂಗಳ ಕಾಲದಿಂದ ಶಿವಪುತ್ರಪ್ಪಂಗಳು ಹಳ್ಳಿಗಳನ್ನೆಲ್ಲ ತಿರುಗಿ, ರಾಯಚೂರು ಜಿಲ್ಲೆಯಲ್ಲಿ ಬಿಡದೇ ಎಲ್ಲ ಮನೆಯನ್ನೆಲ್ಲ ತಿರುಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಅದು ನಿಮ್ ಗಮನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಕೊರತೆ ಇರೋದು ಎಲ್ಲಿ ಅಂದ್ರೆ ಶಾಸ್ತ್ರದಲ್ಲೆಲ್ಲ, ಅದು ಸಂಧಾನದಲ್ಲಿ. ಎಲ್ಲಿ ಕೊರತೆ ಆಗಿರೋದು? ನೀವು ಅನುಸಂಧಾನ ಮಾಡಲಿಲ್ಲ ಅಂತಂದ್ರೆ ಇದೊಂದು ವೈನ್ ಬಾಟಲ್, ಇದೊಂದು ಶೆರೆಡ್ ಬಾಟಲ್. ಈ ಶೆರೆಡ್ ಬಾಟಲ್ ಅನ್ನ ಹೆಂಗ್ ಹಿಡ್ಕೊಂಡು ಹೋಗ್ತಾನೆ, ಇದು ಕೋಡೆ ಸ್ಟ್ರೇಕ್ಸ್ ರಮ್. ಇದ್ರ ಹೆಸರು ಏನಪ್ಪ? ಎಲ್ಲರೂ ಹೇಳ್ತಾರೆ ನೋಡಿ. ಈ ಕೋಡೆ ಸ್ಟ್ರೇಕ್ಸ್ ರಮ್ ಇದನ್ನ ತಗೊಂಡು ಹಿಂಗ ಹೋದೆ ಹಿಂಗಿಟ್ಟು ನಿಷೇಧ ಆಗತ್ತ ಅಲ್ಲ, ಅರ್ಥ ಆಗತ್ತಿಲ್ಲಮ್ಮ.
ಹಿಂಗ್ ಓದಿಟ್ರೆ ನಿಶ್ಚಯ ಆಗತ್ತಾ? ಆಗಲ್ರಿ. ಆಗ್ಲಿಲ್ಲ. ಇದಕ್ಕೆ ಬಬಲಾದಿ ಸದಾಶಿವಪ್ಪನ ಪ್ರತಿ ಅವತಾರ ಅಂತ ಹಿಂಗ್ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳತದೆ, ನಿಶ್ಚಯ ಆಗತ್ತೆ? ಆಗುದಿಲ್ಲ. ಮತ್ತೆ ಯಾವಾಗ ಆಗತ್ತೆ? ಕುಡ್ದಾಗ. ಹೆಂಗ ಬಾಟಲ್ ಬಿಚ್ಚಿ ಕುಡ್ದಾಗ ಅದನ್ನ ಪೂಜೆ ಮಾಡಬೇಡ, ಅದ್ರ ಮೇಲೆ ಅಧ್ಯಯನ ಮಾಡಬೇಡ. ಏಮ್ಮ ಏನವ ನಿಗ್ರಿ ನಿಂದು? ತಂಗಿ ಬರ್ತೀರೋ ಹೋಗ್ತೀರೋ? ಹೋಗೋರಿದ್ರೆ ಹೋಗ್ಬೇಡ್ರಿ. ಏನ್ ಹೇಳಕತ್ತೀನಿ ತಂಗಿ? ಬಾಟ್ಲಿ ಬಿಚ್ಚಿ ಕುಡಿ ಬರೋರಿ. ಅದನ್ನ ಓದಬೇಡ, ಅದನ್ನ ಪೂಜೆ ಮಾಡಬೇಡ, ಅದನ್ನ ತೆರೆ ಮೇಲೆ ಹೊತ್ಕೊಂಡು ತಿರುಗಬೇಡ. ಅದನ್ನ ಬಿಚ್ಚಿ ಕುಡಿದು ಬಿಟ್ರೆ ಹೆಂಗ ನಿಶ ಆಗ್ತದನೋ ಹಾಗೆ ಗುರು ಶಾಸ್ತ್ರಾದಿಗಳಿಂದ ಬರುವಂತಹ ಮಾತನ್ನ ಜೀವನದಲ್ಲಿ ಅನುಸಂಧಾನ ಮಾಡ್ಕೊಂಡ್ರೆ ಇವತ್ತ ಮುಕ್ತಿ ಆಗತ್ತಪ್ಪ, ನಾಳೆಗಲ್ಲವ. ನಾಳೆಗಾಗ್ತದ, ನಾಳೆ ಬೇಕಾಗಿಲ್ಲ. ಅದಕ್ಕೆ ಈ ಕ್ಷಣದಲ್ಲೇ ಮುಕ್ತಿ ಆಗ್ಬೇಕಲ್ಲ. ಅವ್ರ ಅಪ್ಪ ಹೇಳ್ಯಾರ ಭೋಗ ಅಂತಂದ್ರೇನು. ಅವ್ರ ಸಂಸ್ಕೃತ ಬಲ್ಲವ್ರು, ಅವ್ರು ಓದಿದವ್ರು, ಅವ್ರು ಹಂಗೆ ಹೇಳ್ತಿರ್ತಾರೆ. ನಾನು ನಿಮಗೆ ಕನ್ನಡದಾಗ ಹೇಳ್ತೇನೆ. ನಾವು ಒಕ್ಕಲಿಗೆ ಮನುಷ್ಯ. ಭೋಗ ಇದರ ಅರ್ಥ ಏನು ಅಂದ್ರೆ, ಇಲ್ಲಿ ಫ್ಯಾನ್ ಚಾಲು, ಆ ಫ್ಯಾನಿನ ಗಾಳಿ ಬಂದು ನನ್ನ ಚರ್ಮಕ್ಕೆ ಬಿಡಾಕತ್ತೇವೆ, ಆ ಚರ್ಮಕ್ಕಲ್ಲಿ ಹಿತ ಕೊಡಾಕತ್ತೇವೆ. ಇದು ಹಿತವೋ ಅಹಿತವೋ, ಇದು ಏನು ಉಂಟಾಗ್ತತ್ತಲ್ಲ ಇದಕ್ಕೆ ಭೋಗ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಭೋಗದ ಅರ್ಥ ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಬರುವ ಅನುಭವಕ್ಕೆ ಅದು ಕಹಿಯೋ ಸಿಹಿಯೋ ಅದಕ್ಕೆ ಏನಂತ ಕರಿಬೇಕು ಅಂದ್ರೆ ಭೋಗ ಅಂತ ಕರಿಬೇಕು. ಆದ್ರೆ ಇಲ್ಲಿ ಆಯ್ಕೊಂಡಂತ ಭೋಗ ಏನದ ಅಂತಂದ್ರೆ ಇದು ಸಹಜ ಭೋಗ ಅಲ್ಲ, ವಿಶೇಷ ಭೋಗ. ವಿಶೇಷ ಭೋಗ ಬೇಕಾತ. ಈಗ ನಾವೆಲ್ಲ ಸಂಸಾರಿ, ನಮ್ಗೇನಪ್ಪ ಅಂತಂದ್ರೆ ಕೇವಲ ನೇರವಾಗಿ ಮುಕ್ತಿಯ ಜ್ಞಾನವನ್ನೇ ಹೇಳಿದ್ರೆ ನಮ್ಮ ಮನಸ್ಸು ಅಷ್ಟು ಅದಕ್ಕೆ ಹೊಂದಾಕಿಲ್ಲ. ಯಾಕಪ್ಪ ಅಂದ್ರೆ ಬಹಳ ಜನ್ಮಾಂತರಗಳಿಂದ ಪ್ರಪಂಚದ ಒಂದು ಮಾಡಿಕೊಂಡು ಆ ಪ್ರಪಂಚದ ಹೋಗದಲ್ಲಿ ಬಂದೀವಿ. ನಮಗೇನ್ ಬೇಕಪ್ಪ ಅಂತಂದ್ರೆ ಉತ್ತಮವಾದ ದೇವತಾ ಭೋಗಗಳು. ಉದಾಹರಣೆ, ನಿಮ್ಗೆಲ್ಲರಿಗೂ ಬಂದ್ಕೊಳ್ಳೆ ಉಪ್ಪಿಟ್ಟು ಬಂತು, ನಿಮ್ಗೆಲ್ಲ ಪ್ರಸಾದ ಆಯ್ತು, ಈ ವ್ಯವಸ್ಥೆ ಎಲ್ಲ ಬಂದದ್ದು ದೇವನ ಕರುಣೆಯಿಂದ. ಇದನ್ನು ಕೊಡುವಂತಹ ತಾಕತ್ತು ಬರ್ಬೇಕಾತಂದ್ರೂ ಪರಮಾತ್ಮನ ಕರುಣೆ ಬೇಕು. ಇಲ್ಲೇನು ಬರುದಿಲ್ಲೇನೋ. ಯಾರಿಗೆ ದಾನ ಮಾಡಬಾರ್ದು ಅನ್ಸೇದ, ಯಾರಿಗೆ ನಾವು ಒಳ್ಳೆ ಆಗಬಾರ್ದು ಅನ್ಸೇದ, ಯಾರಿಗೆ ಲೋಕದಲ್ಲಿ ಹೌದು ಅನಿಸ್ಕೋಬಾರ್ದು ಅನ್ಸೇದ, ಎಲ್ಲರಿಗೂ ಬೇಕಾಗ್ಯದ. ಅದು ಸಿಗ್ಬೇಕಲ್ಲ, ಅದು ಸಿಗುವುದಿಲ್ಲ. ಅದು ಬೇಕಾತು ಅಂದ್ರೂ ಕೂಡ ನಿಜಗುಣ ಶ್ರೀಗಳು ಅರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲಿಗೂ ಹೋಗ್ಬೇಡ, ಏನೂ ಮಾಡಬೇಡ, ಉಪವಾಸ ಇರಬೇಡ, ವನವಾಸಕ್ಕೆ ಹೋಗ್ಬೇಡ. ನೀ ಏನಾರು ಮಾಡ್ತಿದ್ದೆ ಅಂತಂದ್ರೆ ಈಗ ದೇವಾನಂದಪ್ಪಂಗಳ ಪಾದಕ್ಕೆ ಹೋಗೋ, ನಿನಗೆ ಭೋಗ ಬೇಕಾದ್ರೆ ಭೋಗ ಸಿಗ್ತದ, ಮೋಕ್ಷ ಬೇಕಾದ್ರೆ ಮೋಕ್ಷ ಸಿಗ್ತದ. ಮೋಕ್ಷ ಅಂದ್ರೆ ಏನು ಅನ್ನೋದನ್ನು ಸಹಜವಾಗಿ ಗೊತ್ತಾಗ್ಯದ. ಇನ್ನೊಂದ್ಸಲ ಮತ್ತೊಂದ್ಸಲ ನೋಡ್ತೇನೆ. ಸಾಮಾನ್ಯವಾಗಿ ಏನಾತೀಗ ಜ್ಞಾನ, ವೈರಾಗ್ಯ, ಉಪರತಿ ಅಂದ್ರೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹೋದ ನಂತರ ಆ ನಂತರ ನಿನಗೆ ಹೆಂಗೆ ಶಾಲೆಯೊಳಗೆ ಅಡ್ಮಿಷನ್ ಮಾಡಿಸ್ತಾರೋ ಹಾಗೆ ಇವುಗಳನ್ನ ನೀನು ಮೋಕ್ಷವೆಂಬ ಗ್ರಾಮವನ್ನ ಅಥವಾ ಮೋಕ್ಷವನ್ನ ಪಡೆಯುವಾಗ ಮುಖ್ಯವಾಗಿರುವಂತಹ ಹಂತಗಳು ಏನು ಅನ್ನೋದನ್ನೇ ಅಲ್ಲಿ ಅವರು ಸೂತ್ರಪ್ರಾಯವಾಗಿ ಹೇಳ್ಯಾರ. ಅವ್ರು ಹೆಂಗೆ ಹೇಳ್ಯಾರ ಹಂಗ ಬಿಡಿಸ್ತೇನೆ. ಅದನ್ನ ಮತ್ತೆ ನಾನೊಂದ್ಸರ ಬಿಡಿಸಿ ಆನಂತರ ಅವ್ರದೊಂದ್ಸರ ಬಿಡಿಸಿ ಸಂಚಾರ ಹೇಳ್ಬೇಕಾಗತ್ತೆ ನನಗೆ. ಅದ್ರ ಸಲುವಾಗಿ ಕೇವಲ ಗ್ರಂಥದ ಹೇಗೆ ಹೇಳ್ತಾರೆ ಹಾಗೆ ಬಿಡಿಸ್ತೀವಿ. ಉದಾಹರಣೆಗಾಗಿ ಮೊದಲು ತೆಗೆದುಕೊಳ್ಳುವುದು ಜ್ಞಾನ. ಜ್ಞಾನ ಅಂತಾರಲ್ಲ, ಹಂಗಂದ್ರೆ ಏನು? ಅವ್ರಿಗೆ ಜ್ಞಾನಿಗಳು ಅಂತ ಕರೀತಾರೆ. ಇವ್ರ ಅಪ್ಪಗಳಿಗೆಲ್ಲ ಏನಂತ ಕರೀತಾರೆ? ಜ್ಞಾನಿಗಳು. ಏನು ಹಂಗಂದ್ರೆ ಏನು ಜ್ಞಾನಿಗಳು ಅಂದ್ರೆ? ಜ್ಞಾನಿಗಳು ಇದಕ್ಕೆ ಅರ್ಥ ಏನೇನು ಬಹಳ ವಿಶೇಷವಾದದ್ದಿಲ್ಲ. ಜ್ಞಾನ ಅಂದ್ರೆ ಏನು ಅಂದ್ರೆ ಯಾವುದು ಲೋಕದಲ್ಲಿ ಶಾಶ್ವತವಾಗಿ ಇರುವುದೋ ಅದನ್ನು ತಿಳಿದು ಅಶಾಶ್ವತವಾಗಿ ತೋರಿ ಅಡಗುವ ವಸ್ತುಗಳನ್ನು ನೇತಿಗಳೆದು ಆ ಶಾಶ್ವತ ವಸ್ತುವಿನೊಂದಿಗೆ ಇರುವಂಥ ಆ ಅಭ್ಯಾಸ ಮಾಡುವಂಥ ವ್ಯಕ್ತಿಗೆ ಜ್ಞಾನ ಅಂತ ಕರೀತಾರೆ. ಜ್ಞಾನ ಸರಳವಾದ ಅದು ಬಹಳ ಚೆನ್ನಾಗಿ ಅವರು ಗೀತೆಯಲ್ಲಿ ಅದು ಬರ್ದಾರೆ, ಭಾಷ್ಯಕಾರ ಬಹಳ ಚಂದ ಬರ್ದಾರೆ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಅದಕ್ಕೊಂದು ರಕ್ಷಣೆ ಮಾಡ್ತಾರೆ. ಜ್ಞಾನ ಅಂದ್ರೆ ಏನು ಅಂದ್ರೆ ಮತ್ತೇನು ಅಲ್ಲ. ಜ್ಞಾನ ಅಂದ್ರೆ ಏನು ಅಂದ್ರೆ ಸತ್ಯವಾಗಿ ಇರುವುದನ್ನು ತಿಳಿದುಕೊಂಡು ಅಸದ್ರೂಪವಾದ ನಾಮರೂಪಾದಿಗಳನ್ನು ವ್ಯತಿರೇಕಿಸಿ ಇರುವಂತಹ ಒಂದು ಸುಂದರವಾದ ಬದುಕಿಗೆ, ಸುಂದರವಾದ ವಿಜ್ಞಾನಕ್ಕೆ ಜ್ಞಾನ ಅಂತ ಕರೀಬೇಕು. ಉದಾಹರಣೆ, ಸಣ್ಣದೊಂದು ಉದಾಹರಣೆ. ಬಹಳ ಸುಂದರವಾದಂತಹ ಹುಡುಗಿ ಅಂತ ಹೇಳಿ ಮದುವೆ ಮಾಡ್ಕೊಂಡೆ.
ಬಹಳ ಸುಂದರವಾದ ಹುಡುಗಿ ಅಂತ ಮದುವೆ ಮಾಡ್ಕೊಂಡೆ. ಮದುವೆ ಮಾಡ್ಕೊಂಡು ಪ್ರಪಂಚ ಮಾಡುವತ್ನ ನನಗಾದ್ರೂ ಜಡ್ಡು ಬರುದೆ, ಅಡ್ಡಿಗಾದ್ರೂ ಜಡ್ಡು ಬರುದೆ, ಏನೋ ಸಿಡುಬು ಗಿಡುಬು ಬಂದ ಕೇಶ ಮುಖದ ಮೇಗಿನ ಬಣ್ಣ ಎಲ್ಲ ನನ್ನ ಆಕಾರ ಕೆಟ್ಟು ಕೂದಲು ಕಿತ್ತು ಹೋದಪ್ಪ ಅಂತಂದ್ರೆ ಹೆಂಡತಿನ ಅವ ಬಿಟ್ಟ ಅಂದ್ರ ಅವನ ಹೆಸರು ಅಜ್ಞಾನ. ಗೊತ್ತಾಗತ್ತಪ್ಪ. ಈಗ ಬಹಳ ದೊಡ್ಡ ಗಲಾಟೆ ಬೇಡ. ಅಕಸ್ಮಾತ್ ಇವಳನ್ನ ಮುಚ್ಚೆ ಹಿಡ್ಕೊಂಡೇನೆ ರೋಗಾದಿಗಳು ಬರ್ತಾವ, ದೇಹಾದಿಗಳ ರೂಪ ಇರ್ತಾವ, ನಾಯಿ ಹೋಗ್ತಾವ, ಬರುವ ಹೋಗುವ ಆ ರೂಪಗಳನ್ನು ತಗೊಂಡು ಏನ್ ಬೆಂಕಿ ಹಚ್ಚೋದು, ನನ್ನ ಹೇಂತೆ ನನ್ನಾಕಿ ಅಂತ ಕೈ ಹಿಡಿದು ಬಾಳೆ ಮಾಡಿದ್ರೆ ಅವನ ಹೆಸರು ಜ್ಞಾನ. ಏನ್ ಬಹಳ ದೊಡ್ಡ ಸಮಸ್ಯೆ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜ್ಞಾನ ಅಂದ್ರೇನು? ಈ ಗಲ್ಲದ ಮ್ಯಾಗಿನ ಬಣ್ಣ, ಇದರ ಚಿನ್ನ, ಇದರಲ್ಲಿ ಇರುವಂತಹ 4 ದುಡ್ಡ, ಇವುದ್ರೊಳಗಿನ ವ್ಯವಹಾರ, ಇವು ಇವತ್ತು ಬರ್ತಾವ, ನಾಳೆ ಹೋಗ್ತಾವ. ಯಾವ ಶಾಶ್ವತವಾಗಿರೋದು? ಶಾಶ್ವತವಾಗಿರೋದು ಯಾವ್ದಪ್ಪ ಅಂತಂದ್ರೆ ಕೇವಲ ಅಸ್ಥಿಭಾಗ್ಯ ರೂಪವಾದಂತ ಭಗವತ್ ಪ್ರೇಮ ಅನ್ನೋದು ಶಾಶ್ವತವಾಗಿರೋದು. ಬರುವುದು ಹೋಗೋದನ್ನ ಬಿಡೋದು, ಶಾಶ್ವತ ಇರುವುದ್ರ ಜೊತೆಗೆ ಇರೋದಕ್ಕೆ ಜ್ಞಾನ ಅಂತ ಕರೆಯೋದು. ಜ್ಞಾನ ಅಂತ ಸಾಕಲ್ಲ? ಜ್ಞಾನಕ್ಕೆ ಸಾಕಲ್ಲ? ಮುಂದೋಗ್ತದೆ, ಪದ ಬಹಳ ದೊಡ್ಡದು. ಅಂಥ ಜ್ಞಾನ ನಿಮಗೆ ಆಗಬೇಕಾಗಿತ್ತು ಅಂದ್ರೆ, ಈಗ ಏನ್ ಹೇಳಿದಲ್ಲ ಜ್ಞಾನ ಅಂದ್ರೆ ಏನಂತ ಹೇಳಿದಲ್ಲ, ಆ ಜ್ಞಾನ ನಿಮಗೆ ಆಗಬೇಕಾಗಿತ್ತು ಅಂದ್ರೆ ಶ್ರೀಮಂತ ಜೀವನ ಶಿವಗಳು ನನಗತ್ತೆ ಹೇಳಿಲ್ಲ ಅವರು. ಅದಕ್ಕೊಂದು ಸುಂದರವಾದ ರೂಪಕ್ಕೆ ಮಾಡ್ಯಾರ. ಈಗ ಯಾವ್ದು ಇಲ್ಲೊಂದು ಸಸ್ಯ ಇದೆ, ಇದೊಂದು ಏನೊಂದು ಸಸ್ಯ ಇದೆ, ಇದೊಂದು ಹೂವಿನ ಗಿಡ. ಈ ಹೂವಿನ ಗಿಡ ಇರ್ಬೇಕಾಗ್ತು ಅಂದ್ರೆ ಈ ಹೂವಿನ ಗಿಡ ಮೊದಲು ಇಲ್ಲಿ ಬೀಜ ಐತಂತ ಐತೋ ಏನು ಬೀಜ ಇಲ್ಲದ ಐತೋ? ಬಡ ಅಂದ್ರೆ ಈ ಹೂವಿನ ಗಿಡದ ತೋರಿಕೆಗೆ ಕಾರಣ ಯಾರು? ಬೀಜ. ಆ ಬೀಜ ಮಣ್ಣಿನ ಜೊತೆಗೆ ನೀರಿನ ಜೊತೆಗೆ ಸಂಯೋಗ ಹೊಂದ ಏನು ಮಳೆ ಕೊಡಿತಲ್ಲ, ಆ ಬೀಜ ಮಳೆ ಕೊಡಿತಿಲ್ಲ. ಅದು ಏನು ಒಮ್ಮೆ ಆಗೈತೆ ಇಷ್ಟು ದೊಡ್ಡದಿದು, ಇದು ಮಳೆ ಕೊಡಿತಲ್ಲ. ಮಳೆ ಕೊಡೋದು ಹಿಂಗೆ ಮೆಲ್ಲಕ 3 ಸಿಟ್ಲು ಬಿಡ್ತು ಅಂತಂದ್ರೆ ಅದಕ್ಕೆ ಅದರ ರೂಪು ಅಂತ ಕರಿಬೇಕು. ಹೊಲ ನಾಟೈತಿಲ್ಲೋ ಅಂತ ನೋಡಕ್ ಹೋಗ್ತೀರಿ, ಬಿತ್ತಿದ್ದೆ ಅಂತಂದ್ರೆ ನೋಡಕ್ ಹೋಗ್ತೀರಿ. ಬಿತ್ತಿದ್ದು ಬೀಜ, ನಾಟಿದ್ದು ರೂಪ, ತೆನೆಯಾಗಿ ಫಲ ಕೊಡ್ತೀವಿ ಅಂದ್ರೆ ಅದು ಅದ್ರ ಕಾರ್ಯ. ಏನೇನ್ ಹೇಳಿದೆ? ಬೀಜ, ನೀವು ಹೇಳಬೇಕಾದ್ರೆ ಬಿಡೋದಿಲ್ಲ ನಾನು. ಬೀಜ, ರೂಪ, ಕಾರ್ಯ ಅಂದ್ರೆ ಏನು? ಮೊದಲು ಬಿತ್ತಿದ್ದು ಬೀಜ, ಎದ್ದದ್ದು ರೂಪ, ತೆನೆಯಾಗಿ ರಾಶಿಯಾಗಿ ಚೀಲ ತುಂಬಿಕೊಂಡು ಬಂದದ್ದು ಕಾರ್ಯ. ಹೌದು. ಅಂದ್ರೆ ಒಂದು ವಸ್ತು ಬಂದು ನಿಮಗೆ ಪರಿಚಯ ಆಗ್ಬೇಕಾದ್ರೆ ಏನೇನ್ ಬೇಕಾದ್ರೆ ನಿಮಗೆ ಇಲ್ಲೇ ಬೀಜ ಬೇಕಾ, ರೂಪ ಬೇಕಾ, ಕಾರ್ಯ ಬೇಕಾ. ಹಂಗ ಒಂದು ಜ್ಞಾನ ನಿಮಗೆ ಬಂದು ಅನುಭವಿಸ್ಬೇಕಂತಂದ್ರೆ 3 ಸ್ಟೆಪ್ಸ್ ಇವು. ಒಂದು ಬೀಜ, ಸೆಕೆಂಡ್ ಕಾರ್ಯ. ನೀವು ಪಟ ಹೇಳಿದ್ರೆ ನನಗೆ ಮುಂದೆ ಹೋಗ್ತೀನಿ ಬಡ. ಅಂದ್ರೆ ಈ ಬೀಜ ರೂಪ ಕಾರ್ಯಗಳೆಂಬ ರೂಪಕವನ್ನು ಕೊಟ್ಟೆ. ಕಾವ್ಯದಲ್ಲಿ ಒಂದು ಶೈಲಿ ಅದ. ಏನಂದ್ರೆ ಉಪಮಾನ ಕೊಡೋದು, ರೂಪಕ ಕೊಡೋದು. ಒಂದು ತಿಳಿಯಲಾದ ವಸ್ತುವನ್ನು ತಿಳಿಸ್ಬೇಕಾತಪ್ಪ ಅಂದ್ರೆ ಅದಕ್ಕೆ ಸಮಾನವಾದ ವಸ್ತುವಿನ ಒಂದು ಆಕಾರವನ್ನು ತೋರಿಸಿ ಈ ಒಂದು ಉದಾಹರಣೆ. ಹುಡುಗಿ ಹೆಂಗದಾಳ, ಹುಡುಗಿ ನೋಡಕ್ ಹೋಗಿದ್ರಲ್ಲ, ಆ ಹುಡುಗಿ ಹೆಂಗದಾಳ ಅಂತಂದ್ರೆ ಹುಣ್ಣಿಮೆಯ ಚಂದ್ರನಂತೆ ಅದಾಳ. ಚಂದ್ರನಂತೆ ಇರ್ತಾಳ. ಆದ್ರೆ ಹುಡುಗಿ ಬಹಳ ಚೆಲುವಿದಾಳ ಅಂತ ಹೇಳ್ಬೇಕಾದ್ರೆ ನಾವು ಏನ್ ಮಾಡಿದಲ್ಲೇ ಚಂದ್ರನ ರೂಪಕ ತೋರಿಸಿದ. ಹಾಗೆ ಕಾವ್ಯದಲ್ಲಿ ಒಂದು ಶೈಲಿ ತಿಳಿಸುವಗೋಸ್ಕರವಾಗಿ ಬೀಜ, ರೂಪ, ಕಾರ್ಯ ಅನ್ನುವಂಥದ್ದನ್ನ 3 ನಿಮ್ಗೆ ಗೊತ್ತು ಮಾಡಿದ್ದೇನೆ. ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದೇನೆ. ಇನ್ನು ಒಂದು ಪದ್ಯವನ್ನು ಬಿಡುತ್ತೆ ನೋಡಿ. ಅವನು ಹೇಳುವಾಗ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಒಂದು ಜ್ಞಾನ ಅಂತ ನಿಮಗೆ ಆಗ್ಬೇಕಾಗಿತ್ತಂದ್ರೆ ಮೊದಲು ನಾ ಮಾಡಬೇಕಾದ ಕೆಲಸ ಏನು ಅಂತ ಕೇಳಿದ. ಗುರುಗಳು ಏನ್ ಹೇಳಿದ್ರು? ನೀನು ಜ್ಞಾನ ಮಾಡಿಕೋರಪ್ಪ ಅಂತ ಹೇಳಿದ್ರು. ಶಿಷ್ಯ ಏನ್ ಕೇಳಿದ? ನಾ ಏನ್ ಮಾಡ್ಬೇಕು ಅಂತ ಕೇಳಿದ. ಏನ್ ಮಾಡ್ಬೇಕು ಅಂತ ಕೇಳಿದ ಕೂಡಲೇ ಅಪ್ಪಣೆ ಮಾಡ್ತಾ ಇದ್ದಾರೆ. ಜ್ಞಾನ ಅನ್ನೋದು ನಿನಗೆ ಆಗಬೇಕಾಗಿತ್ತಂದ್ರೆ, ಜ್ಞಾನ ಅನ್ನುವಂತ ಹಣ್ಣು ನಿನಗೆ ಸಿಗಬೇಕಾಗಿತ್ತಂದ್ರೆ ಮೊದಲು ನೀವು ಮಾಡಬೇಕಾದದ್ದು ಏನು ಅಂದ್ರೆ ಶ್ರವಣ. ಏನಂತ ಬರ್ದಾರ ಅದಕ್ಕೆ ಜೋರಾಗಿ ಏನಂತ ಬರ್ದಾರೆ? ಶ್ರವಣ. ಈಗ ನೀವು ಮಾಡ್ತಾ ಇದ್ದೀರ ಏನಿದು ಇದು ಶ್ರವಣ. ಅದಕ್ಕೆ ಅವ್ರು ಎಷ್ಟು ಚಂದ ಬರ್ತಾರ. ಶ್ರವಣಾದಿಗಳ ಬೀಜ ಹೇಳಿ ಒಂದ್ಸಲ ನೋಡ. ಜ್ಞಾನ ನಿಮಗೆ ಆಗ್ಬೇಕಲ್ಲ, ಜ್ಞಾನ ನಿಮಗೆ ಆಗ್ಬೇಕಾಗಿತ್ತು ಅಂದ್ರೆ ಮೊದಲು ಬೀಜ ಏನು ಬೇಕಪ್ಪ? ಈಗ ಒಂದು 50 ಚೀಲ ನೆಲ ಬೆಳಿಬೇಕಂತಂದ್ರೆ 5 ಸೇರು ಬೀಜ ನಾವು ಬಿತ್ತಬೇಕತ್ತೀರೋ ಏನು 5 ಸೇರು ಬೀಜ ಇವನು ಕುದಿಸ್ಕೊಂಡು ತಿನ್ಬೇಕತ್ತೀರೋ? ಬಿತ್ತಬೇಕಲ್ಲ.
ಹಾಗೆ ಜ್ಞಾನ ನಿಮಗೆ ಆಗ್ಬೇಕಾಗಿತ್ತು ಅಂದ್ರೆ ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ ಗುರುಪಾದದಲ್ಲಿ ಹೋಗಿ ಆ ಗುರು ಭಜನೆಯಲ್ಲಿ ಕುಳಿತುಕೊಂಡು ಮೊದಲು ಕುಳಿತುಕೊಂಡು ಶ್ರವಣ ಮಾಡುವುದನ್ನು ಕಲಿ. ಏನ್ ಕಲಿಬೇಕು? ಮೊದಲೇದು ಅದು ತಿಳುತ್ತೋ ಬಿಡ್ತೋ ಬೇಕಾಗಿಲ್ಲ. ನೀವು ತಣ್ಣಗೆ ಹೋಗಿ ಗುರುಪಾದದಲ್ಲಿ ಕುಳಿತುಕೊಂಡು ಗುರುಪಾದದಲ್ಲಿ ನಿಂತುಕೊಂಡು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ಚಿತ್ತುಗೊಟ್ಟು ಕೇಳಕತ್ತಿದೆಪ್ಪ ಅಂತಂದ್ರೆ ಆ ಜ್ಞಾನ ಅನ್ನುವಂತ ಸುಂದರವಾದ ಮಾಮರದ ಫಲ ಅದು ನಿನ್ನ ಎದೆಯಲ್ಲಿ ಬೀಜ ಹಾಕೊಂಡಿರ್ತದೆ. ಅದು ಬೀಜ ಹಾಕೊಂಡಿರುತ್ತೆ. ಬಹಳ ಚಂದದ ಶ್ರವಣಕ್ಕೆ ಒಂದು ವ್ಯಾಖ್ಯಾನ ಮಾಡ್ತಾರೆ ಅಪ್ಪಗಳು. ವಿವೇಕ ಚಿಂತಾಮಣಿ ಗ್ರಂಥಕ್ಕೆ ಭಾಷ್ಯ ಬರಲಿಲ್ಲ, ಅದರಲ್ಲಿ ಶ್ರವಣಕ್ಕೊಂದು ಮಾತು ಬರ್ತಿಲ್ಲ. ಶ್ರವಣ ಅಂದ್ರೆ ಹೆಂಗಿರ್ಬೇಕು, ಶ್ರವಣದ ಅರ್ಥ ಏನು, ಶ್ರವಣದ ಲಕ್ಷಣಗಳೇನು ಅಂತ ಅನ್ಲಿಕ್ಕೆ ಅಪ್ಪಗಳೊಂದು ಅರ್ಥ ಮಾಡಿದ್ದಾರೆ. ನಿಮಗೆ ನಾನು ಅದು ಹಂಗೆ ಹೇಳೋದ್ರಲ್ಲಿ ಬಹಳ ಆಕತ್ತೆ. ನಾನು ಒಂದನ ಕತೆ ನಿಮಗೆ ಇಟಿಟ ಹೇಳ್ತೇನೆ. ಏನು ಶ್ರವಣ? ಉದಾಹರಣೆ, ಸಣ್ಣದೊಂದು ಉದಾಹರಣೆ. ನಿಮಗೆ ಈಗ ಒಂದು ಯಾರೋ ತೀರ್ಕೊಂಡಾರಂತ ಇಟ್ಕೋರು, ಅಲ್ಲೆಲ್ಲೋ ತೀರ್ಕೊಂಡಾರೆ, ಮಣ್ಣಿಗೆ ಹೋಗಿರಿ. ಮಣ್ಣಿಗೆ ಹೋದ ಕೂಡಲೇ ಆ ಹೆಣಕ್ಕೆ ಮಣ್ಣಿಗೆ ಹೋಗಿ ಬಂದವರು ಮೈಲಿಗೆ ಎಕ್ಕಾರೋ ಮಡಿ ಎಕ್ಕಾರೋ? ಬಡ ಬಡ ಹೇಳ್ರೆ ಮೈಲಿಗೆ ಎಕ್ಕಾರ, ಹೌದಲ್ಲ? ಅಂದ್ರೆ ಈ ಹೆಣದಂತೇಳಿ ಆದ್ರೆ ನೀವು ಮೈಲಿಗೆ, ಹೌದಲ್ಲ? ಅಂದ್ರೆ ಹೆಣಕ್ಕೆ ಎಷ್ಟು ತಾಕತ್ ಅಂದ್ರೆ ನಿಮ್ಮನ್ನ ಮೈಲಿಗೆ ಮಾಡೋದು ತಾಕತ್ ಅಲ್ಲ. ನೀವು ಎತ್ತಿ ಕುಂಡ್ರಿಸಿ ಊಟಕ್ಕೆ ಬಡದೆ ಹೆಣ ನಿಮ್ಮನ್ನ ಮೈಲಿಗೆ ಮಾಡ್ತಂದ್ರ ನಿಮ್ಗೆ ಹೆಚ್ಚು ತಾಕತ್ತಿದ್ದಂಗ ಆತಲ್ಲ. ಹೌದೌದ್ರಿ. ಒಂದು ಮೈಲಿಗಾಗೈತಿ ಅಂತ ನಿಮ್ಮ ತಿಳಿಯಾಗ ಬತ್ತು ಅಂದ್ರೆ ಒಂದು ಸಾರಿ ನಾ ಮೈಲಿಗಾದೆ, ನಾನು ಮುಡುಚೆಟ್ಟಾದೆ, ನಾನು ಈ ಋತುಮತಿ ಆಗಿರ್ತಾರೆ ಹೆಣ್ಣು ಹುಡುಗರು. ಋತುಮತಿ ಆದಾಗ ಏನಂತಾರೆ ಅದಕ್ಕೆ ಸೂತಕ ಬಂದೈತೆ ಅಂತಾರೆ. ಹಡದವ್ರ ಮನ್ಯಾಗ ಏನಂತಾರ ಸೂತಕ ಬಂದೈತೆ ಅಂತ ಅಂತಾರಿಲ್ಲಮ್ಮ, ಅಂತಾರಿಲ್ಲ. ಏನ ಬೇರೆ ಹೇಳಕತ್ತೀನಿ ಅಂತಾರಿಲ್ಲ. ಅವ್ರ ಮನೆಗೆ ಸೂತಕ ಬಂದತಿ, ಅವ್ರ ಮನೆಗೆ ಸೂತಕ ಬಂದತಿ ಅಂತ ಸೂಲಿಗಿತ್ತು ಒಂದ್ಸಲ ಹೇಳಿಬಿಟ್ಲ ಅಂದ್ರೆ ನಾ ಸೂತಕ್ಕೆ ಅದೀನಿ ಅಂತ ಹೇಳಿ ತಿಳ್ಕೊಳ್ಳುವಂತ ಅವ್ರು ನೀವು ಒಂದು ಸಾರಿ ಸದೂರಗಳಿಂದ ನೀನು ಶಿವ ಚೈತನ್ಯ ರೂಪಣೆ ಆಗಿದ್ದಿ ಅಂತ ಹೇಳಿದ್ರು ಕೂಡ ತಿಳ್ಕೊಳ್ಳಲ್ರಿ ಅಂದಿಂದ ವಿಚಾರ ಮಾಡಿ. ನಿಮಗೆ ಸೂತಕ ಬಂದಂತ ಒಪ್ಕೊಂಡ್ರಿ, ನಾನು ಮೈಲಿಗಾಡಿನಂತ ಒಪ್ಕೊಂಡ್ರಿ, ನಾನು ರಜೇಶ್ವರ ಜಲೀನು ಜನನ ಮರಣ ಇತ್ಯಾದಿ ಸೂತಕಗಳನ್ನ ನಿಮ್ಮ ಮೇಲೆ ಹಾಕೊಂಡು ನಾಮರೂಪಗಳನ್ನಿಟ್ಟಂತ ಹೆಸರುಗಳನ್ನ ಯಾರ ಹೆಸರು, ನನ್ನ ಹೆಸರು ಕೃಷ್ಣಾನಂದ ಅಂತ ಐತೆ, ನಾ ಎರಡು ನಸಿಕ್ಲ ಇದಕ್ಕೆ ನನ್ನ ಹೆಸರು ಕೃಷ್ಣಾನಂದ, ನನ್ನ ಹೆಸರು ಏನ್ ಭಯಪಟ್ ಮಾಡ್ತಾನ? ಏನೂ ಭಯಪಟ್ ಮಾಡಿಲ್ಲ. ಯಾರೋ ಇಟ್ಟಂತ ಹೆಸರು ತಲೆಯೊಳಗೆ ಮರಿವಲ್ದು. ನೀವು ಯಾರೋ, ನೀವು ವೀರಶೈವರು, ನೀವು ಜಂಗಮರು, ನೀವು ರೆಡ್ಡ್ಯಾರು, ನೀವು ಇನ್ನೊಂದು ಅಂತ ಹಿಂಗೆ ಯಾರೋ ಒಂದು ತಾಯಿ ತಂದೆಗಳು ಹೇಳಿದಂತ ಶಬ್ದ ನಿಮ್ಮ ತಲೆಯೊಳಗೆ ಕೂತದ್ದು ಸತ್ತ ಹೆಣ ಆಗೋ ತನಕ ನಿಮ್ಮ ತಲೆಯಾಗಿದ್ದ ಹೋಗೋದಂದಿಂದ ಅಂತ ಶಬ್ದ ನಿಮ್ಮ ಕಿವಿಯೊಳಗೆ ಕೂತ ಜಾತಿ ಸೂತಕಗಳಲ್ಲಿ ಸಿಕ್ಕೊಂಡಿದ್ದೀರಿ. ಆದ್ರೆ ನೀನು ಶಿವ ಚೈತನ್ಯ ನೀನಿದ್ದಿ ಅಂತ ಹೇಳಿದ್ರು ಕೂಡ ನಮಗೆ ತಿಳಿತಾ ಇಲ್ಲ ಅಂದ್ರೆ ನಾವು ಶ್ರವಣವನ್ನು ಚೆನ್ನಾಗಿ ಮಾಡಿಲ್ಲ. ಅರ್ಥ ಆಯ್ತಾ? ನಿಮಗೆ ಯಾರಾದ್ರೂ ಜಾತಿಯನ್ನು ಬೈಪಟ್ ಮಾಡಿದ್ದೀರಾ? ನೀವು ರೂಪವನ್ನು ಬೈಪಟ್ ಮಾಡಿದ್ದೀರಾ? ನೀವು ಏನೂ ಮಾಡಿಲ್ಲ. ಆದ್ರೆ ನಿಮ್ ತಲೆ ಉಳಿದು ಆದ್ರೆ ಸದ್ಗುರುಗಳು ನೀನು ಬ್ರಹ್ಮನೇ ಇದ್ದಿ ಅಂತ ಹೇಳಿದ್ರು ಕೂಡ ನಿಮ್ಮ ತಲೆಯಲ್ಲಿ ಅದು ಉಳಿತಾ ಇಲ್ಲ ಅಂತಂದ್ರೆ ಅದನ್ನ ನೀವು ಗಟ್ಟಿ ಕೇಳಿರಿ, ಇದನ್ನು ಸುಮ್ಮನೆ ಕೇಳಿರಿ. ಏಸು ಜನ್ಮ ಕೇಳಿದ್ರು ಆಗುದಿಲ್ಲಪ್ಪೋ, ಅದ್ರ ಸಲ ಗಟ್ಟಿ ಕೇಳ್ರಿ. ಏನಾಗೋದು? ಎಷ್ಟು ಜನ ಕೇಳಿದ್ರೆ ಕೂತ್ರೆ ಏನಾಗೋದು? ಅದು ಉಪ್ಪಿಟ್ಟು ತಿಂದದ್ದ ಖರೆ ಆಯ್ತು, ಆ ಊರು ಮಂದಿನ ಹೊಲದಾಗ ಗೊಬ್ಬರ ಕಡ್ದದ್ದ ಖರೆ ಆಗುವುದೇನ? ಆಗುದೇ. ಅದಕ್ಕೆ ಹೇಳ್ತಾ ಇದ್ದಾನ ಅವನು, ಶ್ರವಣಾದಿಗಳ ಬೀಜ ಒಬ್ಬ ತುಡುಗು ಮಾಡೋ ಮನುಷ್ಯ ಸಾಮಾನ್ಯವಾಗಿ ಅಲ್ಲೇಟ್ ಇಲ್ಲೇಟ್ ಹೋಗಿ ದಿನ ಎಟ್ಟೆಟ್ಟು ಹೊಲಗೊಳಗೆ ಅವ್ರದಟ್ಟು ತುಡುಗು ಮಾಡ್ತಿದ್ದ. ಬಡತಾನೇನು ಹೋಗ್ಲಿಲ್ಲ. ಅದಕ್ಕೆ ಒಂದ್ ದಿವ್ಸ ಏನ್ ಅನಿಸ್ತು ಅಂದ್ರೆ ಹಿಂಗೇನು ಅಟು ಇಟು ತುಡುಗು ಮಾಡಿದ್ರೆ ಉಪಯೋಗ ಆಗುದಿಲ್ಲ, ಒಂದು ರಾಜ್ಯವಾಣಿನ ಹೊಡಿಬೇಕಂತ ಹೇಳಿ ಒಂದು ರಾಜ್ಯಕ್ಕೆ ತುಡಿಕ್ವ. ಅಲ್ಲಿ ತುಡಿಕ್ ಹೋಗಿ ರಾಜವಾಡೆ ಹೊಡಿಬೇಕಂತ ಕೂತಿದ್ದ. ರಾಜ ರಾಣಿ ಮನ್ಕೊಂಡಿದ್ರು. ಅವ್ರಿಗೇನ ನಿದ್ದೆ ಹತ್ತಿದ್ದಿಲ್ಲ, ಮಾತಾಡ್ತಿದ್ರು. ನಿದ್ದೆ ಹತ್ತಿದ್ದ ಕದ ತಪ್ಪಿಸಿದ್ರ ಆಗ್ತತೆ, ಕಾದ ಬಾಗಲ್ದಾಗ ಕೂತ ಅವ್ರ ಏನ್ ಮಾತಾಡ್ತಿದ್ರು ಅಂದ್ರೆ, ಮತ್ತೆ ನಮಗಿರೋರು ಒಬ್ಬಾಕೆ ಮಗಳು, ಹುಡುಗಿ ದ್ವಾರದಾತು, ಕೊಡುದು ಬತ್ತು, ನೀವು ಬರೀ ಹಿಂಗ್ ತಿರುಗಾಡಿದ್ರೆ ಮಗಳಿಗೆ ವರ ನೋಡ್ಬೇಕು, ವರ ನೋಡ್ರಲ್ಲ ಅಂತ ಹೇಳ್ತಿ ಗಂಡ ಹೇಳ್ತಿದ್ರು. ಗಂಡ ಏನಂದ, ಚಲೋ ವರ ಎಲ್ಲಿ ಸಿಗ್ತಾವ? ಈಗ ಬರೀ ಪಾನ್ ಪರಾಗ ಗುಟ್ಕಾ ತಿಂದು ಲಟಕ್ಕಂದು ಹೋಗೋರ ಹುಟ್ಟ್ಯಾಳ ಈಗಿನ ಕಾಲದಾಗ.
ಚಲೋ ವರ ಎಲ್ಲಿ ಬರ್ತಾವ? ಯಾರ ಬಾಯಾಗಿದ್ದನೋ ಕೇಳಿದಿ, ದೇವಾನಂದ ಶರಣರ ಅಂತ ಬೆನಕನಳ್ಳಿಯಾಗ ಅದಾರತ್ತ. ಅವ್ರ ಮಠದಾಗ ಏನೋ ಒಂದು 5-6 ಮಂದಿ ಹುಡುಗರು ಓದಾಕ ಅದಾರಂತೆ. ಅವ್ರ ಹತ್ತೆಯಲ್ಲಿ ಹೋಗಿ ಒಂದು ವರವನ್ನು ತಪಾಸು ಮಾಡಿದ್ರೆ ಆ ಚಲೋ ವರ ಸಿಗಬಹುದು ಅಂತ ಹೇಳಿ ನಾಳೆಗೆ ಮಠಕ್ಕೆ ಹೋಗೋಣ ಅಂತ ಹೇಳಿ ಅವ್ನು ಹೇಳ್ತಿಗಂದ. ನೀವು ಯಾರು ಕೇಳಿದ್ರಿ ಇದನ್ನ? ಅವ್ನು ತುಡುಕ್ ಕೇಳಿದ. ಅವಾಗೇನು ಅನಿಸ್ತು ಅಂದ್ರೆ, ಇಲ್ಲಿ ತುಡುಗು ಮಾಡಿ ಒಂದು ಏಟು ಬೇಡ ಸಿಕ್ಕಟ್ಟು ಬಡಿಸ್ಕೊಂಡು ಕಡಕಾಯಿ ಓಡೋಕಿತ್ತೆ, ನಾನು ದೇವಾನಂದ ಶರಣರ ಮಠಕ್ಕೆ ಹೋಗಿ ಹಿಂಗೊಂದು ಬಿಟ್ಟದ್ದು ಯಾವ 2 ಕಾವಿ ಹಾಕೊಂಡೆ, ನಾನು ಸಾಧು ತಿಂಗ್ ಕೂತ್ನೆ ಅಂದ್ರೆ ನಾಳೆ ಹೆಂಗಾರು ಇವ್ರು ಬರತ್ತಾರ? ಯಾರು ಬರ್ತಾರೆ? ರಾಜಾರಾಣಿ ಬರತ್ತಾರೆ. ಮತ್ ಇವ್ರಂತೂ ಮಾಡಿಕೊಡುದಿಲ್ಲ. ಮೆಲ್ಕನ್ನ ಇವ್ರ ಹಿಂದಿನ ಪಾಳ್ಯದಾಗ ನಿತ್ತ ಇವ್ರ ಕಣಕ್ಕಾದ ನೀ ಮಾಡ್ಕೋತೇನೆ ಅಂತ ಕೇಳಿದ್ರೆ ನಾವು ಹೂ ಒಂದು ಬಿಟ್ಟಿನಂದ್ರೆ ಹುಡುಗಿನೂ ಸಿಗ್ತತಿ, ಬಂಗಾರ ಸಿಗ್ತತಿ, ಅನುಕೂಲ ಆಕತಿ, ನಾವು ಮಠಕ್ಕೆ ಹೋಗ್ಬೇಕಂತೇಳಿ ತುಳು ನೋಡ್ಬಿಟ್ಟು ಮಠಕ್ಕೆ ಬಂದ. ಅವ್ ದೇವಾನಂದ ಕೂತಿದ್ದವು. ಯಪ್ಪ, ನಿಮ್ಮ ಪಾದವಲ್ಲದೆ ನನಗೆ ಗತಿಯೇನು ಗುರುವೆ? ಅವನು 2 ಮಾತು ಕಲ್ಕೊಂಡಿರ್ತಾರೆ. ಅವ್ರಿಗೆ ಏನಪ್ಪ ಮಠದಾಗ ಇರ್ತಾರಂದ್ರೆ ಯಾರು ಬೇಡ ಅಂದಾರಪ್ಪ, ಇರೋ ಹೋಗಂತ ಅವ್ರ ಅಂದ್ಕೊಳ್ಳೆ ಹೋಗಿ ಅವ್ರು ಹುಡುಗ ಕೂಡಿದ. ಅವ್ ಗಡ್ಡಿ ಒತ್ತರ ಅಂತ ಲುಂಗಿ ಪಂಗಿ ಇದ್ದು ಅವನು ಉಟ್ಕೊಂಡ್ಕೆ ಚಂದಂಗ ಇವತ್ತು ಹೆಚ್ಕೊಂಡು ಗಟ್ಟಿಗೆ ಲಟ್ಟ ನಾಳ ಒಳ್ಳೆ ಚಂದಂಗಿದ್ದ. ಅವನು ದಾರಿ ಯಾರು ನೋಡ್ತಿದ್ದ? ಏನ್ ಅಂಗಿ ಹಾಕೊಂಡಿದ್ದ ನೋಡ್ಕೊಂತ ಕೂತಿದ್ದ. 3-4 ಗಂಟೆ ಆಗಿತ್ತು. ಒಂದು ಕಾರ್ ಬಂತು, ರಾಜಾರಾಣಿ ಇಳಿದು ಬಂದ್ರು. ಬಂದ್ ಕ್ಯಾಶೆ ಬಂದ್ ದೇವಾನಂದ್ರಿ, ಯಪ್ಪ ನಮ್ಮ ಮಗಳಿಗೆ ಒಂದು ವರ ಬೇಕ್ರಿ, ನಿಮ್ ಮಠದಾಗ ಏನೋ 8 ಹುಡುಗರದ ಒಂದು ಓದಾಕ್ ಬಂದವಂತೆ, ನಿಮ್ಮ ಹುಡುಗರು ಚಲೋ ಇರ್ತಾವೆ, ನನ್ನ ಮಗಳನ್ನ ಒಬ್ಬ ಹುಡುಗ ಮಾಡಿಕೊಂಡೆ ನಮ್ಗೆ ಪುಣ್ಯ ಹತ್ತದ ನೋಡ್ರಿಪ್ಪ, ನಮ್ಮ ಮಗಳು ಮಗಳು ಅಂತಂದ್ರು. ಅವ್ರು ದೇವಾನಂದ್ರ ಅಂದ್ರು, ನಾವು ಸಾಕಾಗಿ ಬಂದು ಕೂತವ್ರ ಮರ ಹುಡುಗಾಗೆ, ನಮ್ಮನ್ನ ಯಾಕೆ ಕಾಣ್ತಿರೋ ಮರ? ಅಲ್ಲಿ ಅದ ನೋಡ್ದ, ಅಲ್ಲಿ ಕೂತಾರ ನೋಡ, ಅಲ್ಲಿ ಅವ್ರು ಕೇಳವ್ರನ್ನ, ಅವ್ರು ಮಾಡ್ಕೊಂಡ್ರೆ ಅವ್ರು ಉಂಟು ನೀವು ಉಂಟು, ನಮ್ ಸರಿಯಾಗಿ ಬರ್ಬೇಕು, ನಾವ್ ಒಳಕ್ ಹೋಯ್ತು, ಅವ್ರ ಕಲಿಯೋದ್ ಹೊಲ್ಕೊಳ್ಳೆ. ಹುಡುಗರು ಕೂತಿದ್ರಲ್ಲ, ಓದಾಕ್ ಬಂದ್ರು ಹುಡುಗರು, ಇವ್ರು ಕೂತಿದ್ರಲ್ಲ, ಇವ್ರು ಕೂತಿದ್ರು. ಇವ್ ನಿನ್ನೆ ಬಂದಿದ್ದಾರೆ. ಇವ್ ಮೆಲ್ಕ ಹಿಂಗ ಹುಡುಗಿನ ನೋಡ್ತಿದ್ರು, ಹುಡುಗಿ ನೋಡಿ. ಅವರು ಹುಡುಗಿ ಕರ್ಕೊಂಬಂದ ಸಾಲ ಹಿಡ್ದ ಆ ಒಣ್ಣೆ ಹುಡುಗನ್ನ, ಅವನ ಒಣ್ಣೆ ಸಾಧಕ ನನಗೆ ಕೇಳಿದ್ರು, ತಮ್ಮ ನನಗೆ ಇರಾಕ್ ಹೋಗ್ಬೇಕು ಮಗಳು, ಸಾಧುವಾಗಿ ಮಠದಾಗ ಇದೀರಿ, 2 ಪತ್ರಸ್ ತಗೊಳ್ಕೊಡ್ರಿ, 2 ಸಿಮೆಂಟ್ ತಗೊಳ್ಕೊಡ್ರಿ ಅನ್ಕೋತ ಮಂದಿ ಮಣಿ ಯಾಕೆ ಅಡ್ಯಾಡ್ತೀರಿಪ್ಪ, ಮತ್ ಸುಮ್ಮನೆ ನನ್ನ ಮಗಳು ಮಾಡ್ಕೊಂಡ್ಬಿಟ್ರಿಪ್ಪ ಅಂತಂದ್ರೆ, ಮತ್ ನಿಮ್ ರಾಜಾನು ಹಾಕಿರಿ, ಮತ್ತ ಹೆಂಡತಿನೂ ಹಾಕಾಳೆ, ನಿಮ್ಗೆ ಅನುಕೂಲ ಆಕತಿ, ಮಾಡ್ಕೋತಿ ಅಂತಮ್ಮ ಅಂತ ಒಣ್ಣೆದವನು ಕೇಳಿದ್ರು. ಒಣ್ಣೆದವ ಯಾವ್ದವ್ ತಾವು? ನಾವು ಹಿಂಗ್ ಬಾಗಲಕೋಟೆ ಕಡೆದವ್. ನಿಮ್ಗೊಂದು ಪದ ಗೊತ್ತೇನು? ಏನು? ನಾಳೆ ಎಂಬುವ ನಾಮಣೆ ಹಾಳು, ನೀನು ನಾಳೆ ತನಕ ಇರುವುದು ನಿಜವೇನು ಹೇಳು, ಕ್ಷಣಭಂಗುರವೆನಿಸಿದೆ ನಿನ್ನ ಈತನು ಆ ಚಂದ್ರಾಂತವಾಗಿ ನಿಲ್ಲುವುದೇ, ದಿನವೂ ರೋಗದಿ ಸಾಯುತ್ತಿ, ಇದನ್ನು ಮನದೊಳಗರಿತು ಶೀಘ್ರದೇ ಮುಕ್ತರಾಗದೆ ಈ ಪ್ರಪಂಚದ ಬಂಧಕ್ಕೆ ಬೀಳುವರೆ. ಈ ಪದ ಕೇಳಿರೇನ್ರಿ ಸರ್ ನೀವು ಅಂದ. ಇಲ್ಲಿ ಬಿಡು, ನಮ್ಗೆ ಗೊತ್ತಿಲ್ಲ ಅಂದ. ನೋಡ್ರಿ, ನಾಳೆ ತಕ ಇರುತ್ತೆ ಅನ್ನೋದ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಈ ದೇಹ ಯಾವ ರೋಗ ತುತ್ತಾಕತ್ತೆ ಅನ್ನೋದು ಗೊತ್ತಿಲ್ಲ. ತುತ್ತಾಗಿ ಉಸಿರು ಹೋಗುವ ಮುನ್ನ ಸದ್ಗುರು ಪಾದವನ್ನು ಸೇರೋದ್ರ ಬಂದರು, ನಿಮ್ಮ ಮಗಳಿಗೆ ನಮಸ್ಕಾರ ಹೋಗಿ ಬರ ಕಡ ಅವಂದಾತಲ್ಲ. ಎರಡನೇದವನು ಕೇಳಿದ್ಕೊಳ್ಳಿ, ಅವನ್ ತಮ್ಮ ಅವಂತೂ ಅಲ್ಲಿ ನೀ ಮಾಡ್ಕೋತಿ ಅಂತ ಆ ಹುಡುಗ ಅಂದ. ಅದವ್ರು ನೀವೊಂದು ಸರ್ಪಭೂಷಣ ಶಿವಗಳೊಂದು ಪದ ಬರ್ತಾರೆ ಕೇಳಿರಿ, ಏನದು ಹೇಳು ಅಂತಂದ್ರೆ, ಮಡದಿ ಮಕ್ಕಳು ನಿನ್ನನ್ನು ಎಂದಾದ್ರೂ ನಿನ್ನ ಜೊತೆಗಿರುವರೆ, ನೀನು ಸತ್ತು ಹೋಗುವ ನಿನ್ನ ಜೊತೆಗೆ ಸತ್ತು ಹೋಗುವರೆ, ನೀನು ಮರಳಿ ಹುಟ್ಟಲು ನಿನ್ನ ಜೊತೆಗೆ ಹುಟ್ಟುವರೆ, ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳಹುವರೆ, ಬರೀ ಭ್ರಮೆಯೋ ಈ ಪ್ರಪಂಚ, ನನಗ್ಯಾಕೆ ಹುಡುಗಿನ ತಂದೆ ಹಾಳಾಗಿ ಹೋಗಕ ಅವ ಎರಡನೇದವ, ಹಂಗ 3ನೇದವ, ಹಂಗ 4ನೇದವ. ಅವು ಪ್ರತಿಯೊಬ್ಬರು ಎಲ್ಲಾರು ದಿನನಿತ್ಯ ದೇವಾನಂದರ ಬಾಯಿಗಿದ್ದ ಏನು ಕೇಳ್ಯಾರಲ್ಲ ಅದನ್ನ ಹೇಳಿ, ನಿನ್ನ ಹುಡುಗಿನ ಬೇಡ, ನಿನ್ನ ರಾಜ್ಯನೂ ಬೇಡ, ಏನೂ ಬೇಡ ಅಂತ ಅವ್ರಿಗೆ ಹೇಳುವುದನ್ನ ಯಾರು ಕೇಳಕತ್ತಿದ್ರಿ? ಇದರಿಂದ ಯಾರವ ಹಿಂದ್ ಕೂತಾವ? ಅವ ಕೇಳಕತ್ತಿದ. ಅವ 7-8 ಮಂದಿ ಹುಡುಗರು ಹಿಂಗೆ ಹೇಳೋದನ್ನ ಕೇಳಿ ಅವಾಗೇನ್ ಅನಿಸ್ತಿ ಅಂದ್ರೆ, ನಾ ತಿಳ್ಕೊಂಡ ತಪ್ಪದ, ಇವ್ರು ಹೇಳುದ ಕರೆ ಅದ, ನನಗ ಮಾಡಿಕೊ ಅಂದಿಗಿಂದಾನಂತ ಹೇಳಿ ಅವ ಬಿಟ್ಕೊಂಡು ಓಡಾಕ. ಅವ ಏನ್ರ ಬಂದು ಏನು ತಪಸ್ ಮಾಡ್ಯಾನ, ಅವ ಮಠಕ್ಕೆ ಬಂದದ್ದು ಮದುವೆ ಮಾಡ್ಕೋಬೇಕಂತ ಹೇಳಿ. ಆದ್ರೆ ಈಗ ಏನ್ ಮಾಡಿದವ? ನಿನ್ನ ಮಗಳೂ ಬೇಡ, ನಿನ್ನ ರಾಜ್ಯನೂ ಬೇಡ, ನನಗೆ ಕೇವಲ ಪರಮಾತ್ಮನ ಅನುಗ್ರಹ ಹೊಂದೇ ಸಾಕು ಅಂತ ಓಡಿ ಹೋಗ್ಬೇಕಾಯ್ತು ಅಂದ್ರೆ, ಅಲ್ಲಿ ನಡೆದ ಘಟನೆ ಏನು ಅಂದ್ರೆ, ಅವ್ರ ಮುಂದಿನವ್ರು ಕೂತ್ಕೊಂಡದ್ದು ಕೇಳಿದ್ದು
ಶ್ರವಣ. ಅದೇನಾವು ಏನಿನ ಉಪದೇಶ ಕೊಟ್ಟಿಲ್ಲ, ನಿನ್ನೆ ಬಂದನವ. ಬರೀ ಅಲ್ಲಿ ಕುಳಿತುಕೊಂಡದ್ರ ಫಲ ಈ ಪ್ರಪಂಚದ ಮೋಹದ ಮೇಲೆ ಸತ್ಯಾಗ ಮಾಡ್ತತಿ ಅಂದ್ರೆ ಶ್ರವಣಕ್ಕೆ ಎಷ್ಟು ತಾಕತ್ತಿರಬೇಡ, ಶ್ರವಣಕ್ಕೆ ಎಷ್ಟು ತಾಕತ್ತಿರಬೇಡ. ನೀವೇನು ಕೂತಿರ್ಲ, ನೀವು ಏನು ಕಂಠ ಮಾಡಬೇಡ್ರಿ, ನೀವೇನು ಮಾಡಬೇಡ್ರಿ, ಇದನ್ನ ಹಾಡಬೇಡ್ರಿ, ಇದನ್ನ ಶಾಂತವಾಗಿ ಕೂತು ಕೇಳ್ರಿಪ್ಪ. ಇದು ಪ್ರವಚನ ಮುಗಿದ್ರೊಳಗಾಗಿ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದೆ. ನಾಳೆ ಅಲ್ಲದು ಶ್ರವಣ, ಶ್ರವಣ ಮಹಾವಾಕ್ಯ ಶ್ರವಣ, ಗುರುಮುಖೇನವಾಗಿ ತಿಳಿದುಕೊಳ್ಳುವಂತಹ ಶ್ರವಣ. ಶ್ರವಣಾದಿಗಳೇ ಬಿ ಯಾವಾಗ ಶ್ರವಣ ಬಂತೋ ಆ ಹುಡುಗ ಓಡಿ ಹೋಗಕತ್ತಿದಲ್ಲ, ಯಾಕೆ ಓಡಿ ಹೋಗಕತ್ತಿದ ಅಂತ ಅನ್ನೋದಕ್ಕೆ ನಿಜಗುಂಡ್ರು ಬರೀತಾ ಇದ್ದಾರೆ. ಆತ್ಮ ಅಹಂಕೃತಿಗಳ ವಿವರಣ. ಅವೇನ್ ಮಾಡ್ತಾನೆ ನೋಡಲ್ಲ. ಈ ಮೊದಲೇನಾತೀಗ, ಮೊದಲೇನಾತ್ ಕಿವಿಯಿಂದ ಏನಾಯ್ತು ಶ್ರವಣ. ಶ್ರವಣ ಅಂದ್ಕೊಂಡು ಯೋಚನೆ ಏನ್ ಮಾಡಕತ್ತಿದೆ ಅಂದ್ರೆ ಯಾವ ಒಂದು ವಸ್ತುವಿನ ಒಂದು ಕ್ರಿಯಾಶೀಲತೆಗೆ ಇಲ್ಲಿ ನಡೆದ ಸಂಘಾತಗಳು ಏನು ಅನ್ನೋದನ್ನು ಯೋಚನೆ ಮಾಡಿ. ಉದಾಹರಣೆ ಈಗ ನೋಡ್ರಿ, ಈ ಕೈಗಳು ನಿಮಗೆ ಹಿಂಗ್ ಮಾಡಕತ್ತಾವ, ಈ ನಾಲಿಗೆ ಹಿಂಗ್ ನೋಡಕತ್ತೈತಿ, ಈ ಕಣ್ಣುಗಳು ಹಿಂಗ್ ನೋಡಕತ್ತಾವ. ಇವು ಅಷ್ಟಕ ಇವು ನೋಡಕತ್ತಾವ ಅಂತೀರೋ ಏನು ಇದ್ರೊಳಗಿರುವಂತ ಪ್ರಾಣ ಹೋತ ಕುಂಡಿರ್ತಾವ. ಅರ್ಥ ಆಗತೈತಿ? ಇವು ಹಿಂಗ್ ಮಾಡೋ ಕೈಯ, ಹಿಂಗ್ ಮಾತಾಡೋ ನಾಲಿಗೆ, ಇದು ಒಳಗಿರುವಂತಹ ಚೈತನ್ಯ ಹೋತಂದ್ರೆ ಮಾತಾಡ್ತಂತಿರೋ ಇಲ್ಲ ಅಂತೀರೋ? ಅರ್ಥ ಅಂದ್ರೆ ಒಂದು ದೇಹದಲ್ಲಿ, ಒಂದು ವ್ಯವಹಾರದಲ್ಲಿ, ಒಂದು ಸಮಷ್ಟಿ ರೂಪವಾದ ಜಗತ್ತಿನಲ್ಲಿ ಸತ್ಯ ಯಾವುದು, ಮಿಥ್ಯೆ ಯಾವುದು? ಆತ್ಮ ಅಹಂಕೃತಿಗಳೇ ಅಂದ್ರೆ ಪ್ರತ್ಯೇಗಾತ್ಮ ಮತ್ತು ಪ್ರತ್ಯೇಗಾತ್ಮಕ್ಕೆ ಅನುಸೂತವಾಗಿ ಹೊಂದಿಕೊಂಡ ಅಹಂಕಾರ ರೂಢನಾಗಿ ಚಿದಾಭಾಸಯುಕ್ತನಾಗಿ ಇರುವಂತ ಈ ದೇಹೇಂದ್ರಿಯಗಳ ಪಡಿಪದಾರ್ಥಗಳ ಇವುಗಳ ವಿವರಣ. ಉದಾಹರಣೆ ನಿಮ್ಗೆ ತಿಳಿಯುವಂತ ಹೇಳ್ತೇನೆ. ಅನ್ನ ಮಾಡ್ಬೇಕು, ಅನ್ನ ಮಾಡ್ಬೇಕಂತಂದ್ರೆ ರೇಷನ್ ಅಕ್ಕಿ ತಂದಿರ್ತೀವಿ. ಏನ್ ಅಕ್ಕಿ ತಂದದ್ದನ್ನು ಹಿಂಗ ಹಾಕಿ ಮಾಡ್ತೀರೋ, ಏನ್ ಅವನು ಹಸನ್ ಮಾಡ್ತೀರೋ? ಅರ್ಥ ಆಗತಿ? ಹಸನ್ ಮಾಡ್ತೀವಿ. ಹಸನ್ ಮಾಡಲಿಲ್ಲ ಹಾಳಿರ್ತಾವ, ಹಸನ್ ಮಾಡಿದಾಗ ಇಲ್ಲಿ ಹಿಕ್ಕಿರ್ತಾವ. ಅವಳನ್ನು ಉಂಡ್ರಿ ಅಂತಂದ್ರೆ ನಿಮ್ಗೆ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೆ ಜ್ಞಾನ ಹೆಣ್ಮಗಳು ಏನ್ ಮಾಡ್ತಾಳಂದ್ರೆ ಮರಕ್ಕೆ ಹಾಕೊಂಡ ಅಕ್ಕಿ ಬೇರೆ ಹಳ್ಳು ಬೇರೆ ಮಾಡಿ ಹಳ್ಳ ಹೊರಗೆ ಹೋಗೋದು. ಅಕ್ಕಿ ಹೇಗೆ ಅನ್ನ ಮಾಡಿ ಗಂಡ್ರ ಮಕ್ಕಳಿಗೆ ಉಳಿಸ್ತಾಳೋ ಹಾಗೆ ಜ್ಞಾನನಾದಂಥ ಮನುಷ್ಯ ನಾಮರೂಪಾತ್ಮಕವಾದ ಈ ಪರಿಪದಾರ್ಥರೂಪವಾದ ಈ ಪ್ರಪಂಚದಲ್ಲಿ ಜಡಭೂತವಾದ ವಿಶ್ವ ವಿಷಯಗಳನ್ನ ಅವುಗಳನ್ನು ಹೊಟ್ಟನ್ನು ಹಾರಿಸಿ ಕಾಲನ್ನು ಹಿಡಿಯುವ ಹಾಗೆ ಕೇವಲ ಚೈತನ್ಯವನ್ನು ಹಿಡಿಯುವಂಥದ್ದಕ್ಕೆ ಏನಂತಾರೆ ಆತ್ಮ ಹಂಕೃತಿಗಳ ವಿವರಣ. ಒಂದು ಸಣ್ಣ ಉದಾಹರಣೆ, ಇನ್ನೊಂದು ಉದಾಹರಣೆ. ಇದೊಂದು ಹೂವು. ಇದಕ್ಕೇನಂತಾರೆ, ಇದಕ್ಕೆ ಬಡ ಬಡ ದನ ಹೋಗತ್ ನನಗೆ ಎರಡು ಪದ ಬಿಡಿಸ್ತೇನೆ. ಆನಂತರ ಇನ್ನ ಮುಂದೆ 3 ಉಳಿತಾವ ಅಪ್ಪಗಳಿಗೆ, ಅವ್ರ ವಯಸ್ಸಾಗಿದೆ. ನನಗೆ ಇಷ್ಟ ತ್ರಾಸಕತ್ತೆ, ಅವ್ರಿಗೆ ಇಷ್ಟ ಅಲ್ವಾ? ಇದು ಹೂವು. ಈ ಹೂವನ್ನು ನಾನು ನೋಡುತ್ತೇನೆ, ಹೌದು ಅಲ್ಲೋ? ಬಡ ಈ ಹೂವನ್ನು ಎದರಿಂದ ನೋಡುತ್ತೇನೆ? ಕಣ್ಣಿನಿಂದ. ಜೋರಾಗಿ ಜೋರಾಗಿ ಕಣ್ಣಿನಿಂದ. ಅಂದ್ರೆ ಹೂವು ವಸ್ತು ಆತು, ಕಣ್ಣು ನೋಡುತ್ತದೆ. ಏನಾಗ್ತಿದು? ಹೂವು ಒಂದು ವಸ್ತು, ಇದು ಕಣ್ಣು ಏನ್ ಮಾಡಕತ್ತೈತಿ? ನೋಡಕತ್ತೈತಿ. ಈ ಉದಾಹರಣೆ, ಈ ಕಣ್ಣು ಕಣಿವೆನ್ ಬತ್ತು ಅಥವಾ ಈ ಕಣ್ಣಾಗ ಒಂದು ಹಾಳು ಬಿತ್ತು. ಈ ಹೂವನ್ನು ನೋಡ್ತಾನಿಲ್ಲ. ಈಗ ಈ ಹೂವನ್ನು ನೋಡಿದಂತ ಕಣ್ಣಾಗ ಬಿದ್ದ ಹಳ್ಳ ನೋಡ್ತಾನೇನೋ? ಅವಾಗ ನನ್ನ ಕಣ್ಣಾಗ ಏನೋ ಹಾಳು ಬಿದ್ದ ನೋಡೋದು ಇನ್ನೊಬ್ಬರು ಕಣ್ಣಿನ ನೋಡ್ತಾನೆ. ಅಂದ್ರೆ ಏನಾಯ್ತು? ನನ್ನ ಕಣ್ಣನ್ನು ನಾನರಿ, ನನ್ನ ಕಣ್ಣನ್ನು ನೋಡುವ ಇನ್ನೊಂದು ಕಣ್ಣು ಒಳಗಿದೆ. ನನ್ನ ಕಣ್ಣಿಗೆ ನೋವಾಗಿದೆ, ನನ್ನ ಕಣ್ಣಿಗೆ ಫಿಕ್ಸು ಬಂದಿದೆ, ನನ್ನ ಕಣ್ಣು ಕೆಂಪಾಗಿದೆ ಅಂತ ಹೇಳ್ತೀನಿ ಅಂದ್ರೆ ಕಣ್ಣನ್ನು ನೋಡಿ ಹೇಳ್ತಾನೋ ನೋಡದ ಹೇಳ್ತಾನೋ? ಬಡ ಬಡ ನೋಡಿ ಹೇಳ್ತೇನೆ. ಅಂದ್ರೆ ಈಗ ಏನಾಯ್ತು? ಹೂ ಮೊದಲು ವಸ್ತು ಇತ್ತು, ಕಣ್ಣು ನೋಡ್ತಿತ್ತು. ಈಗ ಕಣ್ಣು ವಸ್ತು ಆಯ್ತು, ಕಣ್ಣಿನ ಹಿಂದಿರುವ ಕಣ್ಣು ಅದನ್ನು ನೋಡುವಂತ ಚೈತನ್ಯ. ಹೌದಾ? ಆ ಕಣ್ಣನ್ನು ಹೇಗೆ ನೋಡುತ್ತೇನೆ ಅಂದ್ರೆ ನನ್ನ ಮನದಿಂದ, ನನ್ನ ಮನವನ್ನು ಸೇರಿಸಿ ನನ್ನ ಕಣ್ಣಿಗೆ ನೋವಾಗಿದೆ, ನನ್ನ ಕಣ್ಣಿಗೆ ಪಿಚ್ಚು ಬಂದಿದೆ ಅಂತ ಮನದಿಂದ ನಾನು ಕಣ್ಣನ್ನು ನೋಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಈಗ ಮನಕ್ಕೆ ಬಂದೆ ಅಂದ್ರೆ ಮನವು ಏನಾಯ್ತು? ಚೈತನ್ಯ ಆಯ್ತು,
ಕಣ್ಣು ಏನಾಯ್ತು, ವಿಷಯ ಆಯ್ತು. ಈಗ ಮನವು, ಒಂದು ದಿನ ಮನವು ಏನೋ ಏಂತೇನೋ ಅಂದ್ಲು, ಮಕ್ಕಳೇನೋ ಅಂದ್ರು, ಏನೋ ಸೈಕಲ್ ಮೋಟರ್ ಬಿತ್ತು, ಏನೋ ಆಗಿ ನನ್ನನ್ನು ಮಾತಾಡಿಸಿದಾಗ ನನ್ನ ಮನಸ್ಸು ಚೆನ್ನಾಗಿಲ್ಲ. ನಾ ಏನಂತೀನಿ ಈಗ, ಬಡಬಡ ಅಂದ್ರೆ ನನ್ನ ಮನಸ್ಸು ಚೆನ್ನಾಗಿಲ್ಲ ಅಥವಾ ನನ್ನ ಮನಸ್ಸು ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಮನವನ್ನು ನೋಡಿ ಹೇಳ್ತಾನೋ, ನೋಡ್ದ ಹೇಳ್ತಾನೋ, ನೋಡಿ ಹೇಳ್ತಾರೆ. ಅಂದ್ರೆ ಮನವು ಏನಾಗ್ತೀಗ ವಸ್ತು ಆಯ್ತು, ಮನವನ್ನು ನೋಡುವ ಬುದ್ಧಿ ವಿಷಯ. ಅರ್ಥ ಸ್ಪೀಡ್ ಹೊಂಟ್ರಿ, ಬಾಳ ಏನ್ ಮಾಡ್ಲಿ, ಬಾಳೆ ಆ ಮನವು ವಸ್ತು ಆಯ್ತು, ಬುದ್ಧಿ ಚೈತನ್ಯ ಆಯ್ತು. ಈ ಒಂದ್ಸಲ ಬುದ್ಧಿಯು ಕೂಡ ಪರೀಕ್ಷೆ ಕೂತಿದ್ದೆ, ಯಾವುದೋ ನಾನೇ ಕಂಠಪಾಠ ಮಾಡ್ಕೊಂಡು ಬಂದಿದ್ದೆ, ಅದು ಬರೆಯುವಾಗ ನನಗೆ ಸಿಗಲಿಲ್ಲ. ಅವನ ಏನಂತೀನಿ, ನನ್ನ ಬುದ್ಧಿಯು ಜಡವಾಗಿದೆ ಅಂದ್ರೆ ಬುದ್ಧಿಯನ್ನು ನೋಡಿ ಹೇಳ್ತಾನೋ, ನೋಡದೆ ಹೇಳ್ತಾನೋ, ಬುದ್ಧಿಯನ್ನು ನೋಡಿ ಹೇಳುತ್ತೇನೆ. ಅಂದ್ರೆ ಬುದ್ಧಿ ಏನಾಯ್ತು ಅಂದ್ರೆ ವಿಷಯ ಆಯ್ತು, ಬುದ್ಧಿಯನ್ನು ನೋಡುವಂತ ಅಹಂಕಾರ ಅದು ಚೈತನ್ಯ ಆಯ್ತು. ಆ ಅಹಂಕಾರವು ಬಂದು ಎಲ್ಲಿಗೆ ನಿಲ್ತದಲ್ಲ, ಆ ಅಹಂಕಾರದ ಆ ಸ್ಥಾನವೇ ಪ್ರತ್ಯಗಾತ್ಮ. ಅದೇ ಚಂದವದ ನೋಡು, ಆತ್ಮ ಹಂಕರತಿಗಳ ವಿವರಣಾ ಅಂದ್ರೆ ಬಿಡಿಸಿ ನೋಡುವುದು. ಜಡ ವಸ್ತು ಯಾವುದು, ನೋಡುವ ವಸ್ತು ಯಾವುದು ಅನ್ನುವುದನ್ನೇ ಆ ಶ್ರವಣದಿಂದ ನಮ್ಗೆ ಏನಾಗ್ತದೆ ಅಂದ್ರೆ ಆ ಜ್ಞಾನ ಬರುತ್ತೆ, ಅದನ್ನು ಬಿಡಿಸಿ ನೋಡ್ಲಿಕ್ಕೆ ಹತ್ತೀರಿ. ಆತ್ಮ ಹಂಕೃತಿಗಳ ವಿವರ ಎನ್ನುವುದು ರೂಪು ಅಂದ್ರೆ ಏನಾಗ್ತೀಗೆ, ಶ್ರವಣ ಅನ್ನುವಂತಹ ಬೀಜ ನಿಮ್ಮ ಕಿವಿಯೊಳಗೆ ಹೋಗಿ ಎದೆಯೊಳಗೆ ಕೂತು ತಲೆಯೊಳಗೆ ಬಂದು ನಾನು ಏನು ಮೋಹಿಸಿ ಈ ಪ್ರಪಂಚವನ್ನು ಮಾಡ್ತಾ ಇದ್ದೇನಲ್ಲ, ಈ ಮಾಡುವಂತಹ ಪ್ರಪಂಚದಲ್ಲಿ ಜಡ ವಸ್ತು ಯಾವುದು, ಅಜಡ ವಸ್ತು ಯಾವುದು ಅನ್ನೋದನ್ನು ತಿಳಿದುಕೊಳ್ಳುವಂತ ವಿವೇಕ ಹುಡ್ತಲ್ಲ, ಆ ವಿವೇಕಕ್ಕೆ ಏನಕ್ಕೆ ರೂಪು. ಯಾವಾಗ ಶ್ರವಣವು ಬೀಜವಾಗಿ ಇದು ವಿವೇಕವು ರೂಪವಾಗಿ ಹೊರ ಹೊಮ್ಮಿತೋ ಅವಾಗ ಕಾರ್ಯ ಏನು ಅಂದ್ರೆ ಈ ಹೊರಗಿರುವಂತಹ ಜಗತ್ತಿನ ಜೊತೆಗೆ ಬಹಳ ಚೆನ್ನಾಗಿ ಹೇಳ್ಬೇಕಾದನ್ನೇ ಒಂಚೂರು ಹೇಳ್ತೇನೆ, ಚೆನ್ನಾಗಿ ಹೇಳ್ತೇನೆ ನಿಮಗೆ. ವೈರಾಗ್ಯ ಅಂತ ತೆಗಿಂದೊಂದು ಚಾಪ್ಟರ್ ಅದ. ಇನ್ನ ಆ ವೈರಾಗ್ಯದ ಚಾಪ್ಟರ್ದೊಳಗೆ ಪರ ಮತ್ತು ಅಪರ ವೈರಾಗ್ಯ ಅಂತ 2 ಭಾಗ ಮಾಡ್ತಾನೆ. ಅಪರ ವೈರಾಗ್ಯದಲ್ಲಿ 4 ಭಾಗ ಅದಾವ. ಒಂದೇದು ಏನಂದ್ರೆ ಯತಮಾನ. ಒಂದೇದು ಹೆಸರು ಏನದ್ರದ್ದು, ಯತಮಾನ. ಹೇಳಿ ಒಂದ್ಸರಿ ನೋಡೋಣ, ಹೇಳಿ, ನಾಲಿಗೆ ಹೇಳ್ರಿಪ್ಪ, ಯಾಕೆ ಹೋಗ್ತೀರ ಹಾಳಾಗಿ. ಯತಮಾನ. ಯತಮಾನ ಇದರ ಅರ್ಥ ಏನು ಅಂತಂದ್ರೆ ಸತತವಾಗಿ ಪ್ರಯತ್ನಿಸುವುದು. ಯತಮಾನದ ಅರ್ಥ ಏನು? ಇವತ್ತೊಂದಿನ ಹಿಂಗೆ ಕೇಳಿ ನೀವು ಮನೆಗೆ ಹೋಗಿ ಬರ್ತತಾನೆ. ಯತಮಾನ ಅಂತ ಅಂದ್ರೆ ಏನಂದ್ರೆ ಯತಿಯಿಂದ ಅತ್ಯಂತ ಪ್ರೇಮಪೂರ್ವಕವಾಗಿ ಯಾವುದನ್ನು ನಾನು ತಿಳ್ಕೊಂಡಿದ್ದೀನಲ್ಲ ಅದನ್ನು ಅರ್ಥೈಸಿಕೊಳ್ಳಿಕ್ಕೆ ನಾನು ಸತತವಾಗಿ ಪ್ರಯತ್ನಿಸುವುದು. ಯಾವಾಗ ಯತಮಾನದ ಸಿದ್ಧಿ ನನಗಾಗುತ್ತೋ, ಪ್ರಯತ್ನದ ಸಿದ್ಧಿ ನನಗಾಗುತ್ತೋ, ಅವಾಗ ಸಹಜವಾಗಿ ಏನಾಗ್ತೀನಿ ಅಂದ್ರೆ ಈ ಪ್ರಪಂಚದ ಜಡಭೂತ ವಸ್ತುಗಳಿಂದ ನಾನು ವ್ಯತಿರೇಕ ಆಗ್ತೇನೆ. ಹಂಗೆ ಬಿಡುದಿಲ್ಲದೋ. ಒಬ್ಬ ರಾಜ ಇದ್ದ, ಅವನನ್ನ ಕಾಡಿ ಹೋಗಿ ಅಲ್ಲಿ ಯಾವುದೋ ಬ್ರಹ್ಮ ಪಿಶಾಚಿ. ಆ ಬ್ರಹ್ಮ ಪಿಶಾಚಿ ಏನ್ ಮಾಡಿತ್ತು ಅಂದ್ರೆ ರಾಜನನ್ನು ನೋಡಿ ಇವನು ಸುಂದರವಾದ ರೂಪದ, ಇವನು ಮದುವೆ ಮಾಡ್ಕೋಬೇಕಂತ ಹೇಳಿ ತಾನೊಂದು ಸುಂದರ ನರ್ತಕಿಯಾಗಿ ಬಂದ ಅವನನ್ನು ಮೋಸಗೊಳಿಸಿ ಮದುವೆ ಮಾಡ್ಕೊ. ಆ ರಾಕ್ಷಸಿಯನ್ನ ರೂಪಸಿ ಅಂತ ತಿಳ್ಕೊಂಡು ಮನೆ ಕರ್ಕೊಂಡ. ರಾಕ್ಷಸಿಯ ಭೋಗದ ಜೊತೆಗೆ ಮನುಷ್ಯ ಹೆಂಗಾಗಿರ್ಬೇಡ, 15 ದಿವಸ ಸಾಯಲಾದ ಕೂಡಲೇ ಹೋಗಿ ಗುರುಗಳಿಗೆ ಬೇಕಾದ ರಾಜನ ಜನ ಹೋಗಿ, ಏನ್ರಿ ನಮ್ಮ ರಾಜ ಮಣ್ಣ ಒಬ್ಬಾಕಿನ ಹೆಣ್ಮಗಳು ಮಾಡ್ಕೊಂಡ್ ಬಂದಾನೆ, ಆಕೆನ ಕರ್ಕೊಂಡ್ ಬಂದ 15 ದಿವಸ ಕಟ್ಟಾಗೈತಿ ಗಿರಕಿ. ಅವ್ರು ಗುರುಗಳು ಬಂದು ನೋಡಿದ್ರು. ನೋಡಿ ಕೂಡಲೇ ಅವ್ರು ತಪ್ಪೋ ದೃಷ್ಟಿಯಲ್ಲಿ ನೋಡಿದ್ರು, ಒಳಗಿದ್ದಕ್ಕೆ ರೂಪಸಿ ಅಲ್ಲ ಈಕೆ ರಾಕ್ಷಸಿ ಅಂತ ಗೊತ್ತಾಯ್ತು. ರಾಜನನ್ನು ಕರೆದರು, ಇದನ್ನು ನಿಂಬೆಯನ್ನು ಕೊಡ್ತೀನಿ, ಆಕೆ ಹೋಗಿ ಆಕೆ ಮಾರಿ ಮೇಲೆ ಒಗೆದು ಬಿಡು, ಆ ನಂತರ ಬಂದ ಆಕಿನ ಕೈ ಹಿಡಿದು ಕರ್ಕೊಂಡು ಬಾ ನಾನು ಅಂತೇಳಿ ಅಂದ್ರು. ಒಂದು ನಿಂಬೆಯನ್ನು ತಗೊಂಡು ಹೋಗಿ ಆ ಭೂತದ ಮೇಲೆ ಒಗೆದ. ಅದಕ್ಕೆ ಆ ರೂಪಸಿ ರೂಪಿತ್ತಲ್ಲ, ಅದು ಹೋಗಿ ಏನಾಗ್ತೀಗದು ರಾಕ್ಷಸಿ ಆಗಿದೆ. ಯಾವಾಗ ರೂಪಸಿ ರಾಕ್ಷಸಿ ಆತೋ ಅವಾಗ ಅದನ್ನ ಕೈ ಹಿಡಿದು ಕರ್ಕೊಂಡ್ ಬರ್ತಾನೇನು? ಅವನ ಕರ್ಕೊಂಡ್ ಬಂದಿದ್ದಿಲ್ಲ ಮೊದಲೇ. ಈಗ ಹಿಡ್ಕೊಂಡು ನೋಡೋನು, ಈಗ ಹಿಡ್ಕೊಂಡು ಯಾಕೆ ಹಿಡ್ಕೊಳ್ಳಿಲ್ಲ? ಅದ್ರ ನಿಜ ರೂಪ ಗೊತ್ತ. ಹೆಂಗ ಆ ರಾಕ್ಷಸಿಯರಿ ನಿಜ ರೂಪ ಗೊತ್ತಾದ ನಂತರ ರಾಜ ಹೊಯ್ಕೋತ ಹೆಂಗ ಓಡಿ ಬಂದೋ ಹಂಗ ಪ್ರಪಂಚದ ನಿಜ ರೂಪ ಗೊತ್ತಾಗ್ತ ತಕ್ಷಣದಲ್ಲಿ ಜ್ಞಾನ ಕತೆ ಬಾ ನಾಳೆಗಲ್ಲ. ನಿಜ ರೂಪ ತಿಳಿದು
ಅವಾಗ ಏನಾಗುತ್ತೆ ಅಂತಂದ್ರೆ ಸಹಜವಾಗಿ ಮನಸ್ಸು ಏಕೇಂದ್ರಿಯ ರೂಪವಾಗಿ ಸಹಜವಾದ ಏಕೇಂದ್ರಿಯಗೊಂಡಂತ ಈ ಸಮಸ್ತ ಶಕ್ತಿಯು ಅತ್ಯಂತ ವಶಿಕಾರ ರೂಪವಾಗಿ ಆ ಮನುಷ್ಯ ಏನಕ್ಕಂದ್ರೆ ಪಂಡಿತ್ ದಯಾನಂದ ಸರಸ್ವತಿ ಅಪ್ಪಂಗಳಂತೆ ಶುದ್ಧನಾದ ಬ್ರಹ್ಮನಿಷ್ಠ ಚೈತನ್ಯ ವ್ಯಕ್ತಿಯಾಗಿ ನಿಂದಿರ್ತಾನೆ. ಯಾವಾಗ ಏತಮಾನ ಏನದು ವ್ಯತಿರೇಕ ಏಕೇಂದ್ರಿಯ ವಶಿಕ ಈ 4 ಹಂತಗಳಲ್ಲಿ ಆಗ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ಬಾಹ್ಯದೊಳು ಭ್ರಮಿಸುವಂತ ಇದೆಲ್ಲ ಈ ಸುಡುಗಾಡ ಪ್ರಪಂಚ ಇದು ರಾಕ್ಷಸಿಪ ಅಂತ ತಿಳಿದುಕೊಂಡು ಅವ ಚೈತನ್ಯದಲ್ಲಿ ಮೌನವಾಗಿ ನಿಲ್ತಾನೆ. ಅದಕ್ಕೆ ಜ್ಞಾನ ಅಂತ ಕರಿಬೇಕಂತ ಬರದಾನವ. ಜ್ಞಾನ ಅಂದ್ರೆ ಏನಾಯ್ತು? ಮೊದಲು ಗುರುವಾಕ್ಯದಲ್ಲಿ ಶ್ರವಣ, ಆ ಶ್ರವಣದಿಂದ ವಿಚಾರದಿಂದ ವಿವೇಕ, ವಿವೇಕದವರದಿಂದ ಜಡರೂಪವಾದ ಪ್ರಪಂಚದ ತ್ಯಾಗ, ಜಡರೂಪದ ಪ್ರಪಂಚದ ತ್ಯಾಗದಿಂದ ಓಡಿ ಬರುವ ರಾಜನಂತೆ ಅವ ಮೊದಲು ಏನ್ ಮಾಡ್ತಾನಂತಂದ್ರೆ ತನ್ನದೇ ಆದಂತ ಧ್ಯಾನಾವಸ್ಥೆಯಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದ ಶ್ರೇಯೋ ಹಿ ಜ್ಞಾನಮಭ್ಯಾಸ ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ಅವನು. ಶ್ರೇಯೋ ಹಿ ಜ್ಞಾನಂ. ಎದಕ್ ಶ್ರೇಯ ಅಂತ ಕೊಟ್ಟವ? ಎದಕ್ಕೆ? ಜ್ಞಾನಂ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಅಭ್ಯಾಸಾತ್ ಧ್ಯಾನಂ ವಿಶಿಷ್ಯತೆ. ಧ್ಯಾನಾತ್ ಕರ್ಮ ಫಲತ್ಯಾಗಂ ಫಲತ್ಯಾಗ ಶಾಂತನ ಅಂತರ. ಜ್ಞಾನವೇ ಜಗತ್ತಿನೊಳಗೆ ಶ್ರೇಷ್ಠವಾಗಿದೆ. ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಜಗತ್ತಿನೊಳಗಿಲ್ಲ. ಅಂತ ಜ್ಞಾನವನ್ನು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀನು ಧ್ಯಾನ ರೂಪದಲ್ಲಿ ಓತಪ್ರೋತ ರೂಪದಲ್ಲಿ ಪ್ರಪಂಚದಲ್ಲಿ ಯಾವುದನ್ನು ಕೂಡ ಅನಿತ್ಯ ವಸ್ತುಗಳಲ್ಲಿ ಹೋಗದ ಕಡೆಗೆ ನಿನ್ನ ಮನಗಳೇ ಕೇವಲ ನೀನು ಆ ಗುರುವಾಕ್ಯದ ಶ್ರವಣದಲ್ಲಿ ಮನಸ್ಸನ್ನು ಇರ್ತೀಯ ಅಂದ್ರೆ ನಿನಗೆ ಶಾಂತಿಯು ಸಹಜವಾಗಿ ಸಿಗ್ತದಲ್ಲದೆ ನಿನಗೆ ಇಲ್ಲದ್ರೆ ಶಾಂತಿ ಶಾಂತಿ ಅನ್ಕೋತ ಈ ಶಾಂತವನ್ನು ಹುಡುಕಾಡ್ಕೋತ ಅಡ್ಡಾಡೋದ ಆಗಲ್ಲ ಆಗಲ್ಲ. ಧನ್ಯವಾದ. ಅಂತೂ ಏನಾಯ್ತು? ಜ್ಞಾನ, ಜ್ಞಾನಕ್ಕೆ ಬೀಜ, ರೂಪ, ಕಾರ್ಯ. ಅದರಂತೆಯೇ ಕೆಳಗೆ ವೈರಾಗ್ಯವನ್ನು ಹೇಳಾಕೊಂತಾರೆ. ವೈರಾಗ್ಯದಲ್ಲಿ 4 ಭಾಗವನ್ನು ಹೇಳಿದ್ದೇನೆ. ನನಗಿಂತ ಅವರ ಪಾಠ. ಅವರಿಗೆ ಪಾಪ ನಾ ಇನ್ನೊಂದು ವಚನ ಬಿಡಿಸ್ಬೇಕಾಗಿತ್ತು. ವನಿತಾದಿ ದೋಷ ದರುಷಣವೇ ನಿಮಿತ್ತ, ಅಣುವಿಂದ ಅವುಗಳನ್ನು ಬಿಡುವುದೇ ರೂಪ. ಅದು ಎಷ್ಟು ಚಂದ ಬರೀತಾರೆ. ಒಂದ್ಸಾರಿ ಮನುಷ್ಯನಿಗೆ ಬುದ್ಧ ಒಂದು ದಿವಸ ರಾತ್ರಿಯಲ್ಲಿ ಮಲಗಿಕೊಂಡ ಬುದ್ಧಂತ ಎದ್ದು ಸುಮ್ಮನೆ ನೋಡ್ಕೊಂಡು ಹೋಗ್ಬರೋಣ ಅಂತ ಓಣಿಯಲ್ಲಿ ಹೋದ. ಯಾರೋ ಒಂದು ಮುದುಕಿ ಕೂಡಿ ಬಹಳ ಥಂಡಿ ಜ್ವರ ಬಂದ ಕಷ್ಟ ನಡಿಕೋತೀನಿ ನಡಗಾಕತ್ತಿದ್ರು. ಆ ನಡುವಂತ ಮುದುಕಿಯನ್ನು ನೋಡಿ ತನ್ನ ಮಗಲ್ದಾಗಿರೋ ಮಂತ್ರಿಯನ್ನು ಕೇಳಿದ, ಇವ್ರು ಯಾಕೆ ನಡೀತಾರೋ ಮಂತ್ರಿ? ಅವನಂತಾನೆ, ಯಪ್ಪ ಅವ್ರಿಗೆ ಮುಕ್ಕು ಬಂದಿದೆ, 95 ವರ್ಷ ಆಗ್ಯಾವ, ಮಕ್ಕಳು ಯಾರು ನೋಡೋಲ್ರು, ಜೀವನದೊಳಗೆ ಅನುಕೂಲ ಇಲ್ಲ, ಥಂಡಿ ಕಾಲದಾಗ ನಡಗಕತ್ತವ ಅಂದ. ಮುಪ್ಪಂದ್ರೇನು ಅಂದ. ಮುಪ್ಪಂದ್ರೆ ಹುಟ್ಟಿದವರೆಲ್ಲರೂ ಒಂದಿನ ಮುದುಕತ್ತಾರ, ಮುದುಕಾದವ್ರು ಒಂದಿನ ಒನ್ನಾಟ ಹಿಡ್ದಾಗತ್ತಾರ, ಒನ್ನಾಟ ಹಿಡ್ದಾಗ ಹತ್ತವ್ರ ಸತ್ತ ಹೋಗ್ತಾರ ಅಂದವ. ನಾನು ಸಾವ್ತಾನೇನಂದ, ನೀವು ಸಾವ್ತೀರಿ ಹಾ ಅಂದ. ಹೌದ ಏನಂತಾನೆ? ಹಾ ನಾನು ಸಾವ್ತಾನ, ನಾನು ಮುದುಕಕ್ಕಿನ, ಇಷ್ಟು ಬಲಾಢ್ಯ ನಾ ಮುದುಕಕ್ಕಿನ, ನಾನು ಬೀಳ್ತೀನ ಅಂದ. ಹೌದು ನೀವು ಬೀಳ್ತೀರಿ, ಒಂದ್ ದಿವ್ಸ ನೀವು ಬೀಳ್ತೀರ ಅಂತ. ಅಯ್ಯೋ ಯಪ್ಪ ಅಂದ. ಹಾಗೆ ಮುಂದೆ ಪಾದ ಯಾರೋ ಒಬ್ರು ಸತ್ತಿದ್ರು, ತಗೊಂಡು ಹೊಂಟಿದ್ರು. ಅವನ್ ಯಾರು ಅಂದ. ಸತ್ತಾನ. ಅವನ್ ಏನ್ ಮಾಡ್ತಾರ? ಸುಡ್ತಾರ. ನನ್ನ ನಿಮ್ಮನ್ನು ಸುಡ್ತಾರ. ನನ್ನೂ ಸುಡ್ತಾರೋ ಅಂದ. ಹೌದು ನಿಮ್ಮನ್ನು ಸುಡ್ತಾರ. ಅಷ್ಟ ಆಯ್ತು. ನೀವು ಹೋಗಿ ಬಾಯಿ ಮನೆಗೆ ನಾ ಮನೆಗೆ ಹೋಗ್ತೇನೆ ಅಂತ ಹೊಳ್ಳಿವಾದ. ಮಗು 5 ತಿಂಗಳ ಮಗು ಇತ್ತು. ಮಗಿಲ್ದಾಗ ಹೆಂಡತಿ ಆನಂದವಾಗಿ ಮನೆಗಿದ್ಲು. ಹಾಲು ಗಲ್ಲಿನ ಮನೆ ನೋಡ್ದ. ಒಂದಿನ ನಾನು ಸಾಯ್ತೇನೆ. ಏನ್ ತಲೆ ಕೂತಿತ್ತು? ಏನ್ ಕೂತಿತ್ತು? ಒಂದಿನ ನಾನು ಸಾಯ್ತೇನೆ, ಒಂದಿನ ನಾನು ಮುದುಕಾಕ್ತೀನಿ. ಈ ಹುಟ್ಟಿದ ಕೂಸು ಒಂದಿನ ಬೆಳೀತದೆ, ಒಂದಿಷ್ಟು ದಿನ ಮೀಸು ಬರ್ತದೆ, ಒಂದಿನ ಬೆಳಗತ್ತತಿ, ಒಂದ್ ದಿವ್ಸ ಹಾಲು ಬೀಳ್ತತಿ, ಒಂದ್ ದಿವ್ಸ ಕಾಲ್ ಜಾರ್ತತಿ, ಒಂದ್ ದಿವ್ಸ ಚಟ್ ಮುಡ್ತತಿ, ಒಂದ್ ದಿವ್ಸ ಸತ್ತು ಹೋಗ್ತತಿ. ಈ ಸತ್ತು ಹೋಗುವ ಮುನ್ನ ಇದರ ಸತ್ಯವನ್ನ ಅವತ್ತ ಮಣಿಬಿಟ್ಟು ಅಲ್ಲ ಬುದ್ಧ ವನಿತಾದಿ ದೋಷ ದರುಷಣವೇ ನಿಮಿತ್ತೆ, ಆನಂದವನ್ನು ಬಿಡುವುದೇನು. ಹಾಗೆ ತಿಳಿದುಕೊಂಡು ಹೊರಗೆ ಹೋಗಿ ಆ ಮನುಷ್ಯ ವೈರಾಗ್ಯಪರನಾಗಿ ನಿಂತುಕೊಂಡು ತನ್ನ ಧ್ಯಾನಾಧಿಕ ಅವಸ್ಥೆಯಲ್ಲಿ ಮುಳುಗದ ಅಂದ್ರೆ ಮಾತ್ರ ಆ ಜ್ಞಾನ ಆಗುತ್ತೇನೆ ಹೊರತು ಇಲ್ಲಂದ್ರೆ ಆಗುವುದಿಲ್ಲ. ಅದನ್ನ ಕೆಳಗಡೆ ಹೇಳ್ಕೊಳ್ತಾರೆ. ಹಾಗೆ ಅದರ ಲಕ್ಷಣಗಳೇನು, ಆ ಜ್ಞಾನಾದವನ ವೈರಾಗ್ಯವಂತನ ಲಕ್ಷಣಗಳೇನು, ಅವನು ಹೇಗಿರ್ತಾನೆ ಅಂತ ಅನ್ನೋದಕ್ಕೆ 3ನೇ ಶ್ಲೋಕದಿಂದ ಹೇಳ್ತಾರೆ. ಆನಂತರ ಅವರ ಅವಧಿಗಳನ್ನು ಹೇಳ್ತಾರೆ. ಆನಂತರದಲ್ಲಿ ಅದರ ಫಲಲಿಂಗವನ್ನು ಹೇಳ್ತಾರೆ. ಒಟ್ಟು 5 ಪದ್ಯಗಳನ್ನು ಹೇಳಿದಂಥ ಈ 3ನೇ ಪದ್ಯ ಜ್ಞಾನ ಪ್ರತಿಪಾದನ ಸ್ಥಳದ ಮೂಗು.
ಈಗ ನನ್ನ ಮೂಗ ಈಗ ನನ್ನ ಮೂಗ ಹಿಂಗಿತ್ತಂದ್ರೆ ನಿಮ್ಗೆ ಬೇಸ್ಟ್ ಆಗ್ತದೆ. ಹಿಂಗಿದ್ರ ಇದು ಹೆಂಗ್ ನೆಟ್ಟಗ ಇದ್ರೆ ಮಾತ್ರ ನಿಮ್ಗೆ ಹೆಂಗ್ ಬೇಸ್ಟ್ ಕಾಣ್ತೈತೋ ಹಂಗೆ ಯಾರಿಗೆ ಈ ಪದ್ಧತಿ ತಿಳುತ್ತತಿ ಅವ್ರಿಗೆ ಜ್ಞಾನ ಪ್ರತಿಪಾದನಾ ಸ್ಥಳ ತಿಳುತ್ತಪ್ಪ, ಈ ಪದ್ಧತಿ ತಿಳಿಲಿಲ್ಲ ಸುಡುಗಾಡು ಮಣ್ಣು ತಿಳಿಲಿಲ್ಲ. ಆ ಚೆನ್ನಾಗಿರುವಂಥ ಪದ್ಯವನ್ನೇ ವರ್ಷದ ಪದ್ಯ ನನಗೆ ನೀಗಲಿಲ್ಲ. ಅವುಗಳಲ್ಲಿ ಕ್ಷಮೆ ಕೇಳಿ ಮುಂದಿನ ನುಡಿಗಳನ್ನು ಒಂದು ಸ್ವಲ್ಪ ನೋಡಿ ಹೇಳಿ ಅಂತ ಹೇಳ್ತಾರೆ. ಬಹಳ ಶಾಂತವಾಗಿ ಸಭೆ ಬಂದ ಕೂಡಲೇ ಅಪ್ಪಗಳು ಏನಪ್ಪ ಜನ ದೂರ ಕೂತಾರೆ, ಇಲ್ಲಿ ಯಾರೂ ಇಲ್ಲ, ಅವ್ರು ನಮ್ಮ ಕಡೆ ಲಕ್ಷ್ಯ ಇಲ್ಲ, ಹೆಂಗೆ ಮಾಡೋದು ಅಂತಂದರು. ಯಪ್ಪ ಇದು ವಿದ್ಯಾನಂದ ಶರಣರು ಮೆಟ್ಟಿದಂಥ ನಾಡದ ಸಕಲರ ಹೃದಯದಲ್ಲಿ ಆ ವಿದ್ಯಾ ಸರಸ್ವತಿ ಅವ್ರ ಕೈಲಿ ಕೂತಾರೆ. ಇವತ್ತು ಬಂದ ಕೂಡಲೇ ಒಂದು ಸ್ವಲ್ಪ ಹಂಗೆ ಆಗ್ತದೆ. ಮುಂದೆ ತಮ್ಮ ಉಪನ್ಯಾಸ ಸಮಯಕ್ಕೆ ಬರುವಾಗ ಅವ್ರು ಪಿನ್ ಡ್ರಾಪ್ ಸೈಲೆನ್ಸ್ ಹಾಕೊಂಡಿರ್ತಾರೆ. ನೀವು ಆನಂದವಾಗಿ ಉಪನ್ಯಾಸ ಮಾಡಬೇಕಂತ ತಪ್ಪೋಳಿ ಹೇಳಿದ್ದೆ. ನನ್ನ ಮಾತನ್ನು ಉಳಿಸಿಕೊಟ್ಟಂಥ ಪುಣ್ಯ ನಿಮ್ಮದು. ನೀವೆಲ್ಲ ಶಾಂತವಾಗಿ ಕೂತಿದ್ದೀರಿ. ಮುಂದೆ ಸನ್ನಿಧಾನದ ಉಪನ್ಯಾಸವನ್ನು ಕೇಳೋಣ ಅಂತ ಎಲ್ಲರಿಗೂ ನಮಸ್ಕಾರ.